ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಮೆಕ್ಯಾನಿಕಲ್ ಆಸ್ಪಿರೆಂಟ್ಸ್ಗೆ ಅಂದರೆ ಟೆಕ್ನಿಕಲ್ ಜಾಬ್ಸ್ಗೆ ಪ್ರಿಪೇರ್ ಆಗ್ತಿರುವಂಥ ಮೆಕ್ಯಾನಿಕಲ್ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳು, ಅದರಲ್ಲೂ EM ಆ್ಯಂಡ್ SOM ಅಂದರೆ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಆ್ಯಂಡ್ ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸ್ಗೆ ಯೂಸ್ಫುಲ್ ಆಗುವಂಥ ಕ್ವಶನ್ಸ್ನ ನಾನು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಾ ಇರ್ತೀನಿ. ಸೊ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಂಡ್ರೆ EM ಆ್ಯಂಡ್ SOM ಆರ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಆಗುತ್ತೆ. ಸೊ EM ಅಂದರೆ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸು, SOM ಅಂದರೆ ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸು. ಇಂಜಿನಿಯರಿಂಗಲ್ಲಿ ನಾವು ಅದು ಮೆಟೀರಿಯಲ್ಸ್ ಆಫ್ ಮೆಕ್ಯಾನಿಕ್ಸ್ ಅಂತ ಕರಿತೀವಿ. ಸೊ ಇವೆರಡನ್ನ ಸೇರಿ ಮೆಟೀರಿಯಲ್ಸ್ ಆಫ್ ಮೆಕ್ಯಾನಿಕ್ಸ್ ಅಂತ ಮಾಡಿಬಿಟ್ಟಿರ್ತಾರೆ. ಸೊ ಹಾಗಾಗಿ ನಿಮಗೆ ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸು ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಅದರಲ್ಲಿ ಯಾವುದೇ ಪ್ರಶ್ನೆ ಬಂದರೂ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಆ ಥರದ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಿರ್ತೀನಿ. ಭಾಳಷ್ಟು ಏನು ಸಾಲ್ವ್ ಮಾಡಲ್ಲ, ಕೆಲವೇ ಕ್ವಶನ್ಸ್ನ ಸಾಲ್ವ್ ಮಾಡಿದ್ರು, ಬಟ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಸಾಲ್ವ್ ಮಾಡ್ತೀನಿ. ನೋಡೋಣ ಈ ವಿಡಿಯೋದಲ್ಲಿ ಯಾವ ಥರದ ಕ್ವಶನ್ಸ್ನ ಸಾಲ್ವ್ ಮಾಡ್ತೀವಿ ಅಂತೇಳಿ. ಸೊ ಇನ್ನೊಂದು ಹೇಳಬೇಕು, ಈ ಒಂದು ವಿಡಿಯೋದಲ್ಲಿ ನಾವು ಏನು ಕ್ವಶನ್ಸ್ನ ಸಾಲ್ವ್ ಮಾಡ್ತೀವಿ ಇದು ಎಲ್ಲ ಥರದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಬೆನಿಫಿಟ್ ಆಗುತ್ತೆ. ಅಂದರೆ ಈಗ ನಿಮಗೆ ಗೊತ್ತಿರಬೇಕು, KPCL ಎಕ್ಸಾಮ್ ಆಗೋದಿದೆ. ಅದಾಗಿ ನಂತರ BEL EAT ಅಂದರೆ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿ, ಅದಕ್ಕೂ ಕಾಲ್ ಮಾಡಿದರೆ, ಅದೇ ಥರನೇ BEL ಅಲ್ಲಿ ಪ್ರೊವಿಷನರಿ ಇಂಜಿನಿಯರ್ ಅಂತಲೂ ಕಾಲ್ ಮಾಡಿದರೆ, ಎಲ್ಲದಕ್ಕೂ ನಿಮಗೆ ಟೆಕ್ನಿಕಲ್ ಕ್ವಶನ್ಸ್ ಇದ್ದಾವೆ, ಅಂದರೆ 100 ಕ್ವಶನ್ಸ್ ಅಂತೇಳಿ. ಸೊ ಹಾಗಾಗಿ ಯಾವುದೇ ತೊಗೊಂಡ್ರೂ ಈ ಒಂದು ಸಬ್ಜೆಕ್ಟಿನ ಕ್ವಶನ್ಸು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ 3 ಎಕ್ಸಾಮ್ಸ್ಗೂ KPCL, BEL ಅಲ್ಲಿ 2 ವೇಕೆನ್ಸಿ ಅಂದರೆ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿ ಹಾಗೂ ಪ್ರೊವಿಷನರಿ ಇಂಜಿನಿಯರಿಂಗ್. ಸೊ ಎಲ್ಲದಕ್ಕೂ ಯೂಸ್ಫುಲ್ ಆಗುವಂಥ ಒಂದು ಇಂಪಾರ್ಟೆಂಟ್ ವಿಡಿಯೋ. ಸೊ ಯಾರೆಲ್ಲ ಅಪ್ಲೈ ಮಾಡಿದ್ರೆ ಈ ವಿಡಿಯೋನ ಮಿಸ್ ಆಗದೆ ನೋಡ್ಕೊಳ್ಳಿ. ಹಾಗೂ ನನಗೆ ನಿಮ್ಮೆಲ್ಲರಿಗೂ ಇನ್ನೊಂದು ಹೇಳಬೇಕಾಗಿರೋದೇನೆಂದರೆ, ನನ್ನ ಯೂಟ್ಯೂಬಲ್ಲಿ KPCL ಪ್ಲೇಲಿಸ್ಟಲ್ಲಿ ಸಾಕಷ್ಟು ಮೆಕ್ಯಾನಿಕಲ್ ವೀಡಿಯೋಸ್ ಇದ್ದಾವೆ, ಆ ವೀಡಿಯೋಸ್ನ ನೋಡ್ಕೊಳ್ಳಿ. ಯಾಕಂದರೆ ಎಲ್ಲದೂ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನಾನು ಸಾಲ್ವ್ ಮಾಡ್ಕೊತ ಹೋಗಿದ್ದೀನಿ, ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗಿದ್ದೀನಿ. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳಿದ್ದೀನಿ ಕ್ವಶನ್ಸ್ನ ಸಾಲ್ವ್ ಮಾಡೋ ಟೈಮಲ್ಲಿ. ಓಕೆ, ಮೊದಲ ಪ್ರಶ್ನೆ ಕಡೆಗೆ ಹೋಗೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಮಾತಿನಲ್ಲಿ. ಸೊ ಮೊದಲ ಪ್ರಶ್ನೆ ನೋಡಿ, ಈ ರೀತಿಯಲ್ಲಿದೆ. ಎ ಬಾರ್ ಆಫ್ ಲೆಂತ್ L meters. A bar of length L meters extends by L mm under a tensile force of load P. The strain produced in the bar is. ಸೊ ಬಾರಲ್ಲಿ ಎಷ್ಟು ಸ್ಟ್ರೈನ್ ಪ್ರೊಡ್ಯೂಸ್ ಆಗಿದೆ ಅಂತ ಹೇಳಿ ಈ ಪ್ರಶ್ನೆಯಲ್ಲಿ ಕೇಳ್ತಿರೋಂಥದ್ದು. ಬಾರಲ್ಲಿ ಎಷ್ಟು ಸ್ಟ್ರೈನ್ ಪ್ರೊಡ್ಯೂಸ್ ಆಗುತ್ತೆ ಅಂತೇಳಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಇಲ್ಲಿ ಕೇಳಿದೆ ನೋಡಿ, ದ ಸ್ಟ್ರೈನ್ ಪ್ರೊಡ್ಯೂಸ್ಡ್ ಇನ್ ದಿ ಬಾರಲ್ಲಿ ಎಷ್ಟು ಸ್ಟ್ರೈನ್ ಪ್ರೊಡ್ಯೂಸ್ ಆಗಿದೆ ಅಂತೇಳಿ. ಸೊ ಮೊದಲನೇದಾಗಿ ನಿಮ್ಗೆ ಗೊತ್ತಿರಬೇಕು, ಫಸ್ಟ್ ಇದಕ್ಕೆ ಫಿಗರ್ನ ಡ್ರಾ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಫಸ್ಟ್ ಇಲ್ಲಿ ಏನಂತ ಹೇಳಿದ್ದಾನೆ, ಒಂದು ಬಾರು, ಆ ಬಾರಿನ ಡೈಮೆನ್ಷನ್ ಬಗ್ಗೆ ಹೇಳ್ತಾ ಇದ್ದಾನೆ. ಎಷ್ಟು ಮೀಟರ್ ಇದೆ? L ಮೀಟರ್ಸ್ ಇದೆ. ಸೊ ಬಾರ್ ಏನಾಗುತ್ತೆ, ಇದು ನನ್ನ ಬಾರ್ ಅಂತ ಇಟ್ಕೊಳ್ಳಿ. ಸರ್ಕ್ಯುಲರ್ ಬಾರ್ ಆದರೂ ಇರ್ಬೋದು, ಅಥವಾ ರೆಕ್ಟ್ಯಾಂಗ್ಯುಲರ್ ಬಾರ್, ಸ್ಕ್ವೇರ್ ಬಾರ್ ಯಾವುದಾದ್ರೂ ಆಗಿರ್ಬೋದು. ಕ್ವಶನಲ್ಲಿ ಹೇಳಿಲ್ಲ ಯಾವ ಥರದ ಜಾಮೆಟ್ರಿಕಲ್ ಬಾರ್ ಅಂತೇಳಿ, ಜಸ್ಟ್ ಒಂದು ಬಾರ್ ಅಂತ ಹೇಳಿದ್ದಾನೆ. ಸೊ ನಾನೇನು ಮಾಡಿದ್ದೀನಿ, ಒಂದು ಸರ್ಕ್ಯುಲರ್ ಬಾರ್ನ ಕನ್ಸಿಡರ್ ಮಾಡಿದ್ದೀನಿ. ಹೆಂಗೆ ಸರ್ ಇದನ್ನು ಸರ್ಕ್ಯುಲರ್ ಬಾರ್ ಅಂತ ಹೇಳ್ತಾರೆ ಅಂದರೆ, ಇಲ್ಲಿ ನೋಡಿ ಕ್ರಾಸ್ ಸೆಕ್ಷನ್ ನಮಗೆ ಸರ್ಕಲ್ ಇದೆ, ಹಾಗಾಗಿ ಇದೊಂದು ಸರ್ಕ್ಯುಲರ್ ಬಾರ್ ಆಗೋಗುತ್ತೆ. ಸೊ ಈ ಬಾರಿನ ಲೆಂತ್ ಎಷ್ಟಾಗಿದೆ? L ಮೀಟರ್ಸ್ ಇದೆ. ಎಷ್ಟು ಮೀಟರ್ಸ್ ಇದೆ? L ಮೀಟರ್ಸ್ ಇದೆ. ನೋಡಿ ಅಲ್ಲಿ L ಮೀಟರ್ಸ್ ಅಂದರೆ ಇದೇನು ಮೆನ್ಷನ್ ಮಾಡಿದ್ದಾರೆ? ಕ್ಯಾಪಿಟಲ್ L ಇದೆ. ಹಾಗಾಗಿ ನಾನು ಕ್ಯಾಪಿಟಲ್ L ಅಂತ ತೊಗೊಳ್ತೇನೆ. ಎಷ್ಟಿದು? L ಮೀಟರ್ಸ್. ನೆಕ್ಸ್ಟ್ ಇನ್ನೊಂದು ಏನು ಹೇಳಿದ್ದಾನೆ, ಮೀಟರ್ಸ್ ಎಕ್ಸ್ಟೆಂಡ್ಸ್ ಬೈ L mm. ಇದು ಯಾವಾಗ ಎಕ್ಸ್ಟೆಂಡ್ ಆಗುತ್ತೆ? ಬಾರ್ನ ಒಂದು ಲೋಡ್ಗೆ ಸಬ್ಜೆಕ್ಟ್ ಮಾಡಿದಾಗ ಆಗ ಆ ಬಾರು ಎಕ್ಸ್ಟೆಂಡ್ ಆಗುತ್ತೆ. ಸೊ ಇಲ್ಲಿ ಲೋಡ್ ಯಾವ ಥರದಾಗಿರ್ಬೋದು ನಿಮಗೆ ಗೊತ್ತಿರಬೇಕು. ಸಾಕಷ್ಟು ಟೈಪ್ಸ್ ಆಫ್ ಲೋಡ್ಸ್ ಇದೆ. ಟಾರ್ಷನಲ್ ಲೋಡ್ ಇದೆ, ಬೆಂಡಿಂಗ್ ಲೋಡ್ ಇದೆ, ಟೆನ್ಸೈಲ್ ಲೋಡ್ ಇದೆ, ಕಂಪ್ರೆಸಿವ್ ಲೋಡ್ ಇದೆ ಅಲ್ವಾ, ಶಿಯರ್ ಲೋಡ್ ಇದೆ. ಬಟ್ ಈ ಲೋಡ್ಗಳಲ್ಲಿ ಯಾವ ಟೈಪ್ ಆಫ್ ಲೋಡ್ ನಿಮ್ಗೆ ಅಪ್ಲೈ ಮಾಡಿರೋದು? ಇಲ್ಲಿ ಹೇಳಿದ ಕ್ವಶನಲ್ಲಿ ಟೆನ್ಸೈಲ್ ಲೋಡ್ ಅಂತೇಳಿ. ಸೊ ಟೆನ್ಸೈಲ್ ಲೋಡ್ ಅಂದರೆ ಯಾವ ಥರ ಇರುತ್ತೆ? ಈ ರೀತಿಯಲ್ಲಿ ಇರುತ್ತೆ. ಜಗ್ಗೋ ಲೋಡ್ನ ನಾವು ಟೆನ್ಸೈಲ್ ಲೋಡ್ ಅಂತ ಹೇಳ್ತೀವಿ. ನೀವು ಕುಗ್ಸೋದು ಅಂದರೆ ಈ ಕಡೆಯಿಂದ ಅಪ್ಲೈ ಮಾಡ್ತಿದ್ರೆ, ಹಿಂಗೆ ಅಪ್ಲೈ ಮಾಡ್ತಿದ್ರೆ ಅಂದರೆ ಅದು ಕಂಪ್ರೆಸಿವ್ ಲೋಡ್ ಆಗುತ್ತೆ. ಮತ್ತು ಅದೇ ಥರನೇ ಮೇಲ್ಗಡೆಯಿಂದ ಬಿದ್ದರೆ ಅದು ಬೆಂಡಿಂಗ್ ಲೋಡ್ ಆಗುತ್ತೆ. ಅದೇ ನೀವು ಬಾರ್ನ ಟ್ವಿಸ್ಟ್ ಮಾಡಿದ್ರೆ ಅದು ಟ್ವಿಸ್ಟಿಂಗ್ ಲೋಡ್ ಆಗುತ್ತೆ. ಬಟ್ ಇಲ್ಲಿ ನಮ್ಗೆ ಅಪ್ಲೈ ಮಾಡೋದು ಯಾವ ಟೈಪ್ ಆಫ್ ಲೋಡು? ಟೆನ್ಸೈಲ್ ಲೋಡ್. ಕ್ವಶನಲ್ಲಿ ಹೇಳಿರೋ ಕಾರಣದ ಟೆನ್ಸೈಲ್ ಲೋಡ್ನೇ ತೊಗೊಂಡಿದ್ದೇನೆ. ಸೊ ನೋಡಿ, ಆರೋ ಮಾರ್ಕ್ಸ್ ಈ ಥರ ಪಾಯಿಂಟ್ ಔಟ್ ಮಾಡಿದಾವೆ ಅಂದರೆ ಔಟ್ವರ್ಡು ಅದು ನಿಮಗೆ ಟೆನ್ಸೈಲ್ ಲೋಡ್ ಆಗುತ್ತೆ. ಸೊ ಟೆನ್ಸೈಲ್ ಲೋಡ್ ಅಂದಾಗ ಈ ಲೋಡಿನ ಮ್ಯಾಗ್ನಿಟ್ಯೂಡ್ ಇರಬೇಕು. ಕ್ವಶನಲ್ಲಿ ಎಷ್ಟಂತ ಹೇಳಿದಾನೆ? ಟೆನ್ಸೈಲ್ ಫೋರ್ಸ್ ಆಫ್ P ಅಂದರೆ P ಮ್ಯಾಗ್ನಿಟ್ಯೂಡಲ್ಲಿರೋ ಲೋಡ್ ಆ್ಯಕ್ಟ್ ಆಗ್ತಿದೆ. P ಮ್ಯಾಗ್ನಿಟ್ಯೂಡಲ್ಲಿರೋ ಟೆನ್ಸೈಲ್ ಲೋಡು ಬಾರ್ ಮೇಲೆ ಆ್ಯಕ್ಟ್ ಆಗ್ತಿದೆ. ಸೊ ನೀವು ಜಗ್ತಾ ಇರೋ ಕಾರಣದ ಈ ಬಾರ್ ಏನಾಗುತ್ತೆ? ಎಕ್ಸ್ಟೆಂಡ್ ಆಗುತ್ತೆ. ಎಷ್ಟು ಪರ್ಸೆಂಟಲ್ಲಿ ಎಕ್ಸ್ಟೆಂಡ್ ಆಗಿದೆ? ಇದು ಎಷ್ಟೋ ಪರ್ಸೆಂಟಲ್ಲಿ ಎಕ್ಸ್ಟೆಂಡ್ ಆಗಿದೆ. ಡಾಟಾದಲ್ಲಿ ನಮ್ಗೆ ಏನಂತ ಹೇಳಿದ್ದಾನೆ? ಎಷ್ಟು ಮೀಟರ್ಸ್ ಎಕ್ಸ್ಟೆಂಡ್ ಆಗಿದೆ? ಎಷ್ಟು ಮೀಟರ್ ಇದು ಎಕ್ಸ್ಟೆಂಡ್ ಆಗಿದೆ? L mm. ಸ್ಮಾಲ್ L ಅಲ್ಲಿ ತೊಗೊಂಡ್ರೆ ನೋಡಿ, ಇದು ಕ್ಯಾಪಿಟಲ್ L ಆದರೆ ಇದು ಸ್ಮಾಲ್ L. ಡೈಮೆನ್ಷನ್ಸು ಭಾಳ ಇಂಪಾರ್ಟೆಂಟು, ಹಾಗೂ ನೊಟೇಷನ್ಸು ವೆರಿ ಇಂಪಾರ್ಟೆಂಟ್. ಕನ್ಫ್ಯೂಷನ್ ಆಗೋಗ್ಬಿಡಿ. ಆಪ್ಷನ್ಸ್ ನೋಡಿ, ಸ್ಮಾಲ್ L ಡಿವೈಡೆಡ್ ಬೈ ಕ್ಯಾಪಿಟಲ್ L, ಸ್ಮಾಲ್ ಡಿವೈಡೆಡ್ ಬೈ ಕ್ಯಾಪಿಟಲ್ L. ಸೊ ಎರಡಕ್ಕೂ ವ್ಯತ್ಯಾಸ ಇದೆ ಅಂತ ಅರ್ಥ ಇಲ್ಲಿ. ಸೊ ಇದನ್ನು ನಾವೇನಂತ ತೊಗೊಳ್ಬೇಕು? ಎಕ್ಸ್ಟೆಂಡ್ ಆದಾಗ ಆ ಬಾರ್ ಏನಾಗಿದೆ? ಡಿಫಾರ್ಮೇಷನ್ ಆಗಿದೆ. ಬಾರ್ ಏನಾಗಿದೆ? ಡಿಫಾರ್ಮೇಷನ್ ಆಗಿದೆ. ಅಂದರೆ ಒರಿಜಿನಲ್ ಲೆಂತ್ಗಿಂತ ಇನ್ನು ಎಕ್ಸ್ಟ್ರಾ ಡೈಮೆನ್ಷನ್ನ ಅಕರ್ ಆದರೆ
ಆ ಎಕ್ಸ್ಟ್ರಾ ಡೈಮೆನ್ಷನ್ನ ನಾವೇನಂತ ಹೇಳ್ತೀವಿ, ಬಾರು ಡಿಫಾರ್ಮೇಷನ್ ಆಗಿರೋದ್ರಿಂದ ಫಾರ್ಮ್ ಆಗಿರೋ ಡೈಮೆನ್ಷನ್ ಅಂತ ಹೇಳ್ತೀವಿ. ಸೊ ಬಾರ್ ಎಷ್ಟು ಡೈಮೆನ್ಷನ್ಗೆ ಡಿಫಾರ್ಮ್ ಆಗಿದೆ, LMM ಡೈಮೆನ್ಷನ್ಗೆ ಡಿಫಾರ್ಮ್ ಆಗಿದೆ. ಸೊ ಇದಕ್ಕೆ ನಾವು ನೊಟೇಷನ್ ಕೊಡ್ತೀವಿ, ಏನಕ್ಕೆ, ಡಿಫಾರ್ಮೇಷನ್ಗೆ. ಏನಂತ ತೊಗೊಳ್ಳೋಣ, ಡೆಲ್ಟಾ ಎಲ್ ಅಂತ ತೊಗೊಳ್ತೀವಿ. ಯಾವಾಗೂ ಡಿಫಾರ್ಮೇಷನ್ ಆಗಿರುವಂಥ ಡೈಮೆನ್ಷನ್ಸ್ಗೆ ನಾವು ಡೆಲ್ ಅಂತ ತೊಗೊಳ್ತೀವಿ. ಅಲ್ಲಿ ವಾಲ್ಯೂಮ್ ಚೇಂಜ್ ಆದರೆ ಡೆಲ್ ವಿ, ಲೆಂತ್ ಚೇಂಜ್ ಆದರೆ ಡೆಲ್ ಎಲ್, ಬ್ರೆಡ್ತ್ ವಿಡ್ತಲ್ಲಿ ಹೋದರೆ ಡೆಲ್ ಡಬ್ಲ್ಯೂ ಡೆಲ್ ಬಿ ಅಂತ ಬರುತ್ತೆ, ಥಿಕ್ನೆಸ್ಸಲ್ಲಿದ್ದರೆ ಡೆಲ್ ಟಿ ಅಂತ ಬರುತ್ತೆ, ಅಥವಾ ಡೆಲ್ಟಾ ಟಿ ಅಂತಲೂ ಕರಿಬೋದು. ಡೆಲ್ ಅಂದರೆ ಹಿಂಗೆ ಮೆನ್ಷನ್ ಮಾಡ್ತಾರೆ, ನಾನು ಡೆಲ್ ಅಂದರೆ ಈ ಥರ ಮೆನ್ಷನ್ ಮಾಡ್ತೇನೆ. ಇದನ್ನು ಡೆಲ್ಟಾ ಅಂತ ಕರಿತೀವಿ. ಆ್ಯಕ್ಚುಲಾಗಿ ಇದನ್ನು ಮೇಲ್ಗಡೆ ಅದನ್ನು ಡೆಲ್ ಅಂತ ಕರಿತೀವಿ. ಈಗ ನನಗೆ ಡೆಲ್ಟಾ ಎಲ್ಲಿದೆ, ಇದು ಒರಿಜಿನಲ್ ಡೈಮೆನ್ಷನ್ ಇದೆ, ಅಂದರೆ ಲೆಂತ್, ಒರಿಜಿನಲ್ ಲೆಂತ್ ಇದೆ. ಈಗ ನಮಗೇನು ಫೈಂಡ್ ಔಟ್ ಮಾಡಬೇಕು, ಸ್ಟ್ರೈನ್ ಪ್ರೊಡ್ಯೂಸರ್ ಇನ್ ದಿ ಬಾರ್ ಫೈಂಡ್ ಔಟ್ ಮಾಡಬೇಕು. ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ಏನು, ಸ್ಟ್ರೆಸ್ದು ಫಾರ್ಮುಲಾ ಏನಿರುತ್ತೆ, ಸ್ಟ್ರೆಸ್ ಫಾರ್ಮುಲಾ ಈಸ್ ಈಕ್ವಲ್ ಟು ಲೋ ಡಿವೈಡೆಡ್ ಬೈ ಏರಿಯಾ ಇರುತ್ತೆ. ಅದೇ ಥರನೇ ಸ್ಟ್ರೈನ್ಗೆ ನೊಟೇಷನ್ ಎಪ್ಸ್ಲಾನ್, ಇದನ್ನೇನಂತ ಕರಿತೀವಿ, ಎಪ್ಸ್ಲಾನ್ ಅಂತ ಕರಿತೀನಿ. ಸೊ ಸ್ಟ್ರೈನಿಗೆ ಡೈಮೆನ್ಷನ್, ಸ್ಟ್ರೈನಿಗೆ ಫಾರ್ಮುಲಾ ಏನಾಗಿರುತ್ತೆ, ಚೇಂಜ್ ಇನ್ ಲೆಂತ್ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್, ಚೇಂಜ್ ಇನ್ ಲೆಂತ್ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್ ಅಂತ ಕರಿತೀವಿ. ಸೊ ಇದನ್ನು ನಾನು ಫಾರ್ಮುಲಾದಲ್ಲಿ ಆ ಥರ ಇಂಡಿಕೇಟ್ ಮಾಡೋದಕ್ಕಿಂತ ಹಿಂಗೆ ಮೆನ್ಷನ್ ಮಾಡ್ಕೊಳ್ಳಿ, ಚೇಂಜ್ ಇನ್ ಲೆಂತ್ ಟು ಒರಿಜಿನಲ್ ಲೆಂತ್, ಚೇಂಜ್ ಇನ್ ಲೆಂತ್ ಟು ಒರಿಜಿನಲ್ ಲೆಂತ್. ಇದು ನನಗೇನು ಸ್ಟ್ರೈನ್ ಫಾರ್ಮುಲಾ. ಸೊ ಇಲ್ಲಿ ನನಗೆ ಕೇಳಿರೋದೇನು, ಸ್ಟ್ರೈನ್ ಕೇಳಿದಾನಲ್ಲ, ಸ್ಟ್ರೈನ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ಲೆಂತ್ ಡಿವೈಡೆಡ್ ಬೈ ಒರಿಜಿನಲ್ ಲೆಂತು. ಹಾಗಾಗಿ ಚೇಂಜ್ ಇನ್ ಲೆಂತ್ನ ನಾನು ಡೆಲ್ಟಾ ಅಂತ ತೊಗೊಳ್ತಾ ಇದ್ದೀನಿ, ಡೆಲ್ಟಾ ಎಲ್ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್ನ ಕ್ಯಾಪಿಟಲ್ ಎಲ್ ಅಂತ ತೊಗೊಳ್ತಾ ಇದ್ದೀನಿ. ಸೊ ನನಗೆ ಇಲ್ಲಿ ಡೈಮೆನ್ಷನ್ಸ್ ಕೊಟ್ಟಂಗೆ ಅವ್ರೇನು ವ್ಯಾಲ್ಯೂಸ್ ಕೊಟ್ಟಿದ್ದಾನೆ ಆ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಷನ್ ಮಾಡಿ. ಚೇಂಜ್ ಇನ್ ಲೆಂತ್ ಎಷ್ಟಿದೆ, ಸ್ಮಾಲ್ ಎಲ್ ಎಮ್ ಇದೆನಾ, ಸ್ಮಾಲ್ ಎಲ್ಲು MM ಅಲ್ಲಿದೆ. ಈಗ ಇಲ್ಲಿ ನೋಡಿ ಕ್ಯಾಪಿಟಲ್ ಎಲ್ ಅಂದರೆ ಏನು, ಒರಿಜಿನಲ್ ಲೆಂತ್. ಬಾರಿಂದ ಒರಿಜಿನಲ್ ಲೆಂತ್ ಎಷ್ಟು, L ಮೀಟರ್ಸ್. ಸೊ ಇದು ಮೀಟರ್ಸ್ ಇದಿದೆ, ಇದು MM ಇದೆ. ಸೊ ಒಂದು ಸ್ಮಾಲ್ ಕನ್ವರ್ಷನ್ ಮಾಡ್ಕೊಳ್ಬೇಕು. ಏನದು ಕನ್ವರ್ಷನು ನಿಮ್ಮೆಲ್ಲರಿಗೂ ಗೊತ್ತಿರೋಂಥದ್ದೇ. 1 ಮೀಟರ್ ಅಂದರೆ ಎಷ್ಟು MM ಆಗುತ್ತೆ, 1000 MM ಆಗುತ್ತೆ. ಎಷ್ಟು MM, 1000 MM. ಸೊ ಇಲ್ಲಿ L ಮೀಟರ್ಸ್, L ಮೀಟರ್ಸ್ ಇರೋದು. ಸೊ ನನಗೆ ಈ Lನ, ಈ ಮೀಟ್ರನ್ನ MM ಕನ್ವರ್ಟ್ ಮಾಡಬೇಕು. ಸೊ ಇದನ್ನು ಹಿಂಗೆ ಬರ್ಕೊಳ್ಬೋದಾ, L ಇಂಟು 1 ಮೀಟರ್ ಅಂತ ಬರ್ಕೊಬೋದಾ. L ಇಂಟು 1 ಮೀಟ್ರ್ ಎಷ್ಟಾಗುತ್ತೆ, L ಮೀಟ್ರ್ ಆಗುತ್ತೆ. ಸೊ L ಇಂಟು 1 ಮೀಟ್ರನ್ನ ನಾವೇನು ಬರ್ಕೊಳ್ಬೋದು, 1000 mm ಅಂತ ಬರ್ಕೊಳ್ಬೋದು. ಏನಂತ ಬರೀಬೋದು, 1000 mm ಅಂತ ಹೇಳಿ. ಸೊ 1000ನ ನೀವು 10⁻³ ಆದರೂ ಬರ್ಕೊಳ್ಳಿ, ಹೆಂಗಾದರೂ ಬರ್ಕೊಳ್ಳಿ. ನಾನೇನು ಬರಿತೀನಿ, 10⁻³ ಬದಲು 1000 mm ಅಂತಲೇ ಬರೀತೀನಿ. ಸೊ ಇದೇನಾಯ್ತು, ಅವಾಗ ಒರಿಜಿನಲ್ ಲೆಂತ್ ಎಷ್ಟಾಯಿತು, L ಇಂಟು 1000 mm ಆಯಿತು. L ಇಂಟು ಕ್ಯಾಪಿಟಲ್ L ಇಂಟು 1000 mm ಆಯಿತು. ಯಾಕೆ ಸರ್ ಈ ಥರ ಮಾಡ್ಕೋಬೇಕಂದ್ರೆ ಯೂನಿಟ್ಸು ಸೇಮಲ್ಲಿರಬೇಕು. ಈಗ ನಮಗೇನಾಗುತ್ತೆ, ಯೂನಿಟ್ಸು MM ಕ್ಯಾನ್ಸಲ್ ಮಾಡಿ, ಎಪ್ಸ್ಲಾನ್ ಈಸ್ ಈಕ್ವಲ್ ಟು ಸ್ಮಾಲ್ ಎಲ್ ಡಿವೈಡೆಡ್ ಬೈ ಕ್ಯಾಪಿಟಲ್ L ಇಂಟು 1000. ಈ 1000ನ ನಾನೀಗೇನು ಬರಿಬೋದು, 10⁻³ ಅಂತ ಬರಿಬೋದಾ. 100ನ ನಾವು 10² ಅಂತ ಬರಿತೀವಿ, 1000ನ ನಾವು 10⁻³ ಅಂತ ಬರಿತೀರಿ ಅಲ್ವಾ. ಹಾಗಾಗಿ 1000ನ ನಾನು 10⁻³ ಅಂತ ಬರ್ಕೊಂಡಿದ್ದೀನಿ. ನಿಮ್ಗೆ ಇನ್ನೊಂದು ಗೊತ್ತಿರಬೇಕು, ಈ ಡಿನಾಮಿನೇಟ್ರಲ್ಲಿರೋ ಟರ್ಮು, ಡಿನಾಮಿನೇಟ್ರಲ್ಲಿರೋ ಎಲಿಮೆಂಟು ನ್ಯೂಮರೇಟ್ರಿಗೆ ಹೋದರೆ ಏನಾಗುತ್ತೆ, ನೆಗೆಟಿವ್ ಟರ್ಮ್ ಆಗುತ್ತೆ. ಹೇಗೆ ನೋಡಿ, 1 ಡಿವೈಡೆಡ್ ಬೈ A ಇತ್ತು ಅಂದರೆ A ಇದೆ, ಮೇಗೆ ಪವರ್ ಏನಿಲ್ಲ ಅಂದರೆ 1 ಇದೆ ಅಂತ ಅರ್ಥ. ಕೆಳಗಡೆಯಿಂದ ಮೇಲ್ಗಡೆ ಹೋದರೆ A ಪವರ್ -1 ಆಗುತ್ತೆ. ಅದೇ ರೀತಿಯಲ್ಲಿ 1 ಡಿವೈಡೆಡ್ ಬೈ 100 ಇತ್ತು ಅಂದರೆ 10² ಅಲ್ವಾ, 1 ಡಿವೈಡೆಡ್ ಬೈ 10² ಇತ್ತು ಅಂದರೆ ಮೇಲ್ಗಡೆ ಹೋದರೆ ಏನಾಗುತ್ತೆ, 10⁻² ಆಗುತ್ತೆ. ಸಿಮಿಲರ್ ಆಗಿ 10⁻³ ಕೆಳಗಿರೋದು ಮೇಲ್ಗಡೆ ಹೋದರೆ 10⁻³ ಆಯಿತು. ಇದೇನಿದು ಸ್ಮಾಲ್ ಎಲ್ಲು, ಕೆಳಗಿರೋದು ಕ್ಯಾಪಿಟಲ್ ಎಲ್. ಈಗ ಇನ್ನೂ ಒಂದು ಚೇಂಜ್, ಏನಪ್ಪ ಅದು ಚೇಂಜ್ ಅಂದರೆ 10⁻, ಇಲ್ಲಿ ನೋಡಿರಿ 10⁻² ನಾವೇನು ಬರಿಬೋದು, 0.01 ಅಂತ ಬರಿತೀವಿ. ಸಿಮಿಲರ್ ಆಗಿ 10⁻1 ಏನಂತ ಬರಿತೀವಿ, 0.1 ಅಂತ ಬರಿತೀವಿ. ಅದೇ ರೀತಿಯಲ್ಲಿ 10⁻³ ಅಂತ ಬರಿಬೋದು, 0.001 ಅಂತ ಬರಿಬೋದು. ನೋಡಿ ಪವರ್ ಎಷ್ಟಿದೆ, 3 ಇದೆ. ಡೆಸಿಮಲ್ ಪಾಯಿಂಟ್ ಆದಮೇಲೆ 10 ಇತ್ತು ಅಂದರೆ ನಾವು 1 ಕಾಮನಾಗಿ ಬರಿತೀವಿ. ಹಾಗಾಗಿ 0.001 ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಷ್ಟು ನಂಬರ್ಸ್ ಇದಾವೆ, 3 ಇದ್ದಾವೆ. ಸೊ ಪವರ್ 3 ಇರೋದ್ರಿಂದ ಈ ಥರ ಬರೀತೀವಿ. ಅದೇ ಒಂದು ವೇಳೆ ನಿಮಗೆ 10⁻⁻4 ಇದ್ರೆ ಹೆಂಗೆ ಬರೀತೀರಾ, 0.0001 ಇದೆಲ್ಲ ಈ 1. ಅದೇ ನಿಮಗೆ 10⁻⁻5 ಇದ್ರೆ ಹೆಂಗೆ ಬರ್ಕೊಳ್ತೀರಾ, 0.00001. ಡೆಸಿಮಲ್ ಪಾಯಿಂಟ್ ಆದಮೇಲೆ 5 ವ್ಯಾಲ್ಯೂಸ್ ಇದೆ. ಡೆಸಿಮಲ್ ಪಾಯಿಂಟ್ ಆದಮೇಲೆ 5 ವ್ಯಾಲ್ಯೂಸ್ ಇದೆ, ಯಾಕೆ ಪವರ್ 5 ಇದೆ ಅಷ್ಟೇ. ಸೊ ಹಾಗಾಗಿ ಇಲ್ಲಿ 10⁻⁻3 ಏನಂತ ಬರ್ಕೊಳ್ಳೋದು, 0.001 ಸ್ಮಾಲ್ ಎಲ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಲ್. 0.001 ಸ್ಮಾಲ್ ಎಲ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಲ್, ಆಪ್ಷನ್ ಡಿ ಆಗುತ್ತೆ. ಇದೇ ನಮ್ಮ ಸ್ಟ್ರೈನ್. ಸೊ ಇದು ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅನಿಸುತ್ತೆ. ಈ ಕ್ವಶನಲ್ಲಿ ನೀವು ಕಲ್ತ್ಕೊಳ್ಬೇಕಾಗಿದ್ದೇನೆಂದರೆ ಕನ್ವರ್ಷನ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಕನ್ವರ್ಷನ್ಸ್. ಹಾಗಾಗಿ ಈ ಒಂದು ಕ್ವಶನ್ ನನಗೆ ಇಂಪಾರ್ಟೆಂಟ್ ಅನಿಸ್ತು, ಈ ಒಂದು ಕ್ವಶನ್ನ ನಿಮ್ಗೆ ತೊಗೊಂಡಿದ್ದೇನೆ. ಅದೇ ರೀತಿಯಲ್ಲಿ ಇನ್ನೊಂದು ಕ್ವಶನ್ ಕಡೆಗೆ ಹೋಗೋಣ. ಇಲ್ಲಿ ನೋಡಿ, ಡ್ಯಾಶ್ ಇಸ್ ಎ ಬೀಮ್ ವಿತ್ ಒನ್ ಎಂಡ್ ಫಿಕ್ಸ್ಡ್.
ವಿತ್ ಒನ್ ಎಂಡ್ ಫಿಕ್ಸ್ಡ್. ಒಂದು ಬೀಮ್ ಇದೆ, ಆ ಬೀಮಿನ ಕಂಡೀಷನ್ ಹೆಂಗಿದೆ, ಒನ್ ಎಂಡ್ ಫಿಕ್ಸ್ಡ್ ಆಗಿದೆ ಆ್ಯಂಡ್ ದಿ ಅದರ್ ಎಂಡ್ ಏನಾಗಿದೆ, ಸಿಂಪ್ಲಿ ಸಪೋರ್ಟೆಡ್ ಆಗಿದೆ. ಸೊ ಇಂಥ ಬೀಮ್ ಯಾವುದು ಅಂತ ಕೇಳ್ತಾರೆ. ಸೊ ನಿಮ್ಗೆ ಆಪ್ಷನಲ್ಲಿ ಫಿಕ್ಸ್ಡ್ ಬೀಮ್, ಕಂಟಿನ್ಯೂಸ್ ಬೀಮ್, ಪ್ರೊಪೆಡ್ ಬೀಮ್ ಹಾಗೂ ಓವರ್ ಹ್ಯಾಂಗಿಂಗ್ ಬೀಮ್ ಅಂತ ಇದೆ. ಸೊ ವೆರಿ ಸಿಂಪಲ್ ಇದು. ನಾನು ನಿಮ್ಗೆ ಈಗಾಗಲೇ ಥಿಯರಿಯಲ್ಲಿ ಎಲ್ಲ ಡಿಸ್ಕಷನ್ ಮಾಡಿದ್ದೀನಿ, ಅಂದರೆ ಕೋರ್ಸಿನ ವೀಡಿಯೋಸಲ್ಲಿ. ಹಾಗಾಗಿ ಇನ್ನೊಂದು ಸಲ ಡಿಸ್ಕಸ್ ಮಾಡಿಬಿಡ್ತೀನಿ. ನಮಗೆ ಮೊತ್ತ 5 ಟೈಪ್ ಆಫ್ ಬೀಮ್ ಇದೆ. ಮೊದಲನೇದಾಗಿ ಕ್ಯಾಂಟಿಲಿವರ್ ಬೀಮ್ ಅಂತ ಕರಿತೀವಿ. ಕ್ಯಾಂಟಿಲಿವರ್ ಬೀಮ್ ಯಾವ ರೀತಿಯಲ್ಲಿ ಇರುತ್ತೆ? ಕ್ಯಾಂಟಿಲಿವರ್ ಬೀಮು, ಕ್ಯಾಂಟಿಲಿವರ್ ಕೇಸಲ್ಲಿ ಒನ್ ಎಂಡ್ ಏನಾಗಿರುತ್ತೆ, ಫಿಕ್ಸ್ಡ್ ಆಗಿರುತ್ತೆ, ಇನ್ನೂ ಒಂದು ಎಂಡ್ ಏನಾಗಿರುತ್ತೆ, ಫ್ರೀ ಆಗಿರುತ್ತೆ. ನೋಡಿ, ಇದು ನನ್ನ ಬೀಮಿನ ಒನ್ ಎಂಡ್ ಏನಾಗಿದೆ, ಫ್ರೀ ಇದೆ, ಇದು ಫ್ರೀ, ಇದೇನಾಗಿದೆ, ಫಿಕ್ಸ್ಡ್ ಆಗಿದೆ. ಸೊ ಒನ್ ಎಂಡ್ ಫಿಕ್ಸ್ಡ್ ಆ್ಯಂಡ್ ಅದರ್ ಎಂಡ್ ಇಸ್ ಫ್ರೀ, ಸಚ್ ಎ ಬೀಮ್ ಈಸ್ ಕಾಲ್ಡ್ ಕ್ಯಾಂಟಿಲಿವರ್. ಅದೇ ರೀತಿಯಲ್ಲಿ ನಾನು ಲೋಡಿಂಗ್ ಬಗ್ಗೆ ಮಾತಾಡ್ತಿಲ್ಲ, ಟೈಪ್ ಆಫ್ ಬೀಮ್ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಸಿಂಪ್ಲಿ ಸಪೋರ್ಟೆಡ್ ಬಂದರೆ, ಸಿಂಪ್ಲಿ ಸಪೋರ್ಟೆಡ್ ಇದನ್ನು ನಾವು ಶಾರ್ಟಾಗಿ SSB ಅಂತಲೂ ಕರಿತೀವಿ, ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಅಂತೇಳಿ. ಇದು ಯಾವ ಟೈಪ್ ಆಫ್ ಬೀಮ್ ಅಪ್ಪ ಅಂತಂದರೆ, ಇದು ಯಾವ ರೀತಿಯಲ್ಲಿ ಇರುತ್ತೆ ನೋಡೋದಕ್ಕಂತಂದರೆ, ನಿಮಗೆ ಕ್ಯಾಂಟಿಲಿವರಲ್ಲಿ ಏನಾಯಿತು, ಒನ್ ಎಂಡ್ ಫಿಕ್ಸ್, ಅದರ್ ಎಂಡ್ ಫ್ರೀ ಆಯಿತು. ಬಟ್ ಸಿಂಪ್ಲಿ ಸಪೋರ್ಟೆಡಲ್ಲಿ ಫ್ರೀ ಎಂಡ್ಸಲ್ಲಿ ಡೌನ್ವರ್ಡಿಂದ ಫೋರ್ಸಸ್ ಆ್ಯಕ್ಟ್ ಆಗ್ತಿರುತ್ತೆ, ಡೌನ್ವರ್ಡ್ಸಿಂದ ಫೋರ್ಸಸ್. ಸೊ ಡೌನ್ವರ್ಡ್ ಫೋರ್ಸಸ್ನ ನಾವೇನಂತ ಕರಿತೀವಿ, ಸಪೋರ್ಟ್ಸ್ ಅಂತ ಕರಿತೀವಿ. ಸೊ ಬೀಮಿಗೆ 2 ಸಪೋರ್ಟ್ಸು ಎಂಡಲ್ಲಿ ಆ್ಯಕ್ಟ್ ಆದರೆ ಆ ಟೈಪ್ ಆಫ್ ಬೀಮ್ನ ನಾವೇನಂತ ಕರಿತೀವಿ, ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಅಂತ ಕರಿತೀವಿ. ಎ ಬೀಮ್ in which 2 supports acts at the ends of the beam. 2 supports acts at the ends of the beam. If 2 supports are acting at the free ends of the beam, then such a beam is called simply supported beam. ಬೀಮಿನ 2 ಫ್ರೀ ಎಂಡಲ್ಲಿ ಸಪೋರ್ಟ್ಸ್ ಏನಾದರೂ ಆ್ಯಕ್ಟ್ ಆಗ್ತಿದ್ರೆ ಅದೇನಾಗುತ್ತೆ, ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಆಗುತ್ತೆ. ನಿಮಗೆ ಇಲ್ಲಿ ಸಪೋರ್ಟ್ಸ್ ಅಂದರೆ ನೆನಪಾಗಬೇಕು, ಡೌನ್ವರ್ಡಿಂದ ಆ್ಯಕ್ಟ್ ಆಗ್ತಿರೋ ಫೋರ್ಸಸ್ ಅಂತ ನೆನಪಾಗಬೇಕು. ಇನ್ನು ಮೂರನೇದು, ಇದಾಗಿದ ನಂತರ ಇನ್ನೊಂದು ಯಾವುದಿದೆ, ಫಿಕ್ಸ್ಡ್ ಬೀಮ್ ಇದೆ. ಫಿಕ್ಸ್ಡ್ ಬೀಮ್ಗಿಂತ ಮುಂಚೆ ಇನ್ನೂ ಸಿಮಿಲರ್ ಆಗಿರೋಂಥ ಸಿಂಪ್ಲಿ ಸಪೋರ್ಟೆಡ್ಗೆ ಸಿಮಿಲರ್ ಆಗಿರೋ ಬೀಮ್ ಬಗ್ಗೆ ಡಿಸ್ಕಸ್ ಮಾಡೋಣ, ಯಾಕಂದರೆ ಕಂಟಿನ್ಯೂಟಿ ಆಗಿ ಹೋಗ್ಬೋದು. ಇನ್ನೊಂದು ಯಾವುದಂದರೆ ಓವರ್ ಹ್ಯಾಂಗಿಂಗ್ ಬೀಮ್. ಓವರ್ ಹ್ಯಾಂಗಿಂಗ್ ಬೀಮ್ ಯಾವ ಥರ ಇರುತ್ತೆ ಸರ್ ಅಂತ ಕೇಳಿದ್ರೆ, ನೋಡಿ, ಓವರ್ ಹ್ಯಾಂಗಿಂಗ್ ಬೀಮು, ಸಿಂಪ್ಲಿ ಸಪೋರ್ಟೆಡ್ ಬೀಮು ಮತ್ತು ಕಂಟಿನ್ಯೂಸ್ ಬೀಮ್ ಅಂತ ಇನ್ನೊಂದು ಬರುತ್ತೆ. ಮೂರೂ ನೋಡೋದಕ್ಕೆ ಸಿಂಪ್ಲಿ ಸಪೋರ್ಟೆಡ್ ಥರನೇ ಕಾಣುತ್ತೆ, ಬಟ್ ಮೇಜರ್ ಡಿಫರೆನ್ಸಸ್ ಇದೆ. ಸಿಂಪ್ಲಿ ಸಪೋರ್ಟೆಡಲ್ಲಿ ಏನಾಯಿತು, ಫ್ರೀ ಎಂಡ್ಸಲ್ಲಿ ಸಪೋರ್ಟ್ಸ್ ಆ್ಯಕ್ಟ್ ಆಗ್ತಿತ್ತು. ಬಟ್ ಓವರ್ ಹ್ಯಾಂಗಿಂಗಲ್ಲಿ ಕೂಡ ಸಪೋರ್ಟ್ಸ್ ಆ್ಯಕ್ಟ್ ಆಗುತ್ತೆ, ಬಟ್ ಈ ರೀತಿಯಲ್ಲಿ ಆ್ಯಕ್ಟ್ ಆಗುತ್ತೆ. ನೀವು ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗ್ತಿರಬೇಕು. ಸಿಂಪ್ಲಿ ಸಪೋರ್ಟೆಡಲ್ಲಿ ಫ್ರೀ ಎಂಡ್ಸ್, ಬಟ್ ಓವರ್ ಹ್ಯಾಂಗಿಂಗಲ್ಲಿ ಫ್ರೀ ಎಂಡ್ಸಲ್ಲಿ ಆ್ಯಕ್ಟ್ ಆಗ್ತಿಲ್ಲ, ಫ್ರೀ ಎಂಡ್ಸಿನ ಬಿಟ್ವೀನಲ್ಲಿ ಆ್ಯಕ್ಟ್ ಆಗ್ತಿದೆ. ಒಂದು ಈ ರೀತಿಯಲ್ಲಾದರೂ ಆ್ಯಕ್ಟ್ ಆಗ್ತಿರ್ಬೋದು, ಅಥವಾ ನಿಮಗೆ ಈ ಥರ ಆ್ಯಕ್ಟ್ ಆದರೂ ಅದು ಸಿಂಪ್ಲಿ ಸಪೋರ್ಟೆಡೇ ಆಗುತ್ತೆ, ಓವರ್ ಹ್ಯಾಂಗಿಂಗ್ ಆಗುತ್ತೆ. ಈ ರೀತಿಯಲ್ಲಿ ಆ್ಯಕ್ಟ್ ಆದರೂ ಇದು ಓವರ್ ಹ್ಯಾಂಗಿಂಗ್ ಆಗುತ್ತೆ. ಓಕೆ, ಇಲ್ಲಿ ನಮಗೆ ಡಬಲ್ ಓವರ್ ಹ್ಯಾಂಗಿಂಗು, ಸಿಂಗಲ್ ಓವರ್ ಹ್ಯಾಂಗಿಂಗ್ ಅಂತ ಕರಿತೀವಿ. ಯಾವುದನ್ನು ಡಬಲ್ ಓವರ್ ಹ್ಯಾಂಗಿಂಗು, ಯಾವುದನ್ನು ಸಿಂಗಲ್ ಓವರ್ ಹ್ಯಾಂಗಿಂಗ್ ಅಂದರೆ ಓವರ್ ಹ್ಯಾಂಗಿಂಗ್ ಬೀಮಲ್ಲೇ 2 ಥರ, ಒಂದು ಸಿಂಗಲ್ ಓವರ್ ಹ್ಯಾಂಗಿಂಗು, ಇನ್ನೊಂದು ಡಬಲ್ ಓವರ್ ಹ್ಯಾಂಗಿಂಗು. ಇಲ್ಲಿ ನೋಡಿ, ನಿಮಗೆ ಸಪೋರ್ಟ್ಸ್ ಇಲ್ಲಿದ್ದಾವೆ. ಈ ಕಡೆ ಒಂದೇ ಕಡೆ ನಿಮಗೆ ಎಕ್ಸ್ಟೆನ್ಷನ್ ಕಾಣ್ತಿರೋದು, ಬೀಮಿನ ಎಂಟೈರ್ ಲೆಂತ್ಗೆ ಒಂದೇ ಕಡೆ ನಿಮಗೆ ಎಕ್ಸ್ಟೆನ್ಷನ್ ಕಾಣ್ತಿದೆ, ಈ ಕಡೆ ಅಲ್ವಾ. ಈ ಬೀಮಲ್ಲಿ ನೋಡಿ, ನಿಮಗೆ ಒಂದೇ ಕಡೆ ಎಕ್ಸ್ಟೆನ್ಷನ್ ಕಾಣ್ತಿರೋದು, ಇಲ್ಲಿ ಮಾತ್ರ. ಈ ಕಡೆ ಇದೆಯಾ, ಈ ಕಡೆ ಇಲ್ಲ, ಫ್ರೀ ಎಂಡಲ್ಲೇ ಕರೆಕ್ಟಾಗಿ ಆ್ಯಕ್ಟ್ ಆಗಿದೆ. ಇಲ್ಲೂ ಫ್ರೀ ಎಂಡಲ್ಲೇ ಸಪೋರ್ಟ್ ಆ್ಯಕ್ಟ್ ಆಗಿದೆ, ಬಟ್ ನಮಗೆ ಎಕ್ಸ್ಟೆನ್ಷನ್ ಎಲ್ಲಿ ಕಾಣ್ತಿದೆ, ಒನ್ ಎಂಡಲ್ಲಿ ಮಾತ್ರ ಕಾಣ್ತಿದೆ. ಸೊ ಈ 2 ಥರದ ಬೀಮ್ನ ನಾವು ಸಿಂಗಲ್ ಓವರ್ ಹ್ಯಾಂಗಿಂಗ್ ಬೀಮ್ ಅಂತ ಕರಿತೀವಿ. ಸಿಂಗಲ್ ಅಂದರೆ ಒಂದು ಕಡೆ ಮಾತ್ರ ಎಕ್ಸ್ಟೆನ್ಷನ್ ಇರುತ್ತೆ. ಇಲ್ಲಿ ಏನಿದೆಲ್ಲ ಮೇಲ್ಗಡೆ ಬರೆದಿರೋದು, ಇದರಲ್ಲಿ ನೋಡಿ 2 ಕಡೆ ಎಕ್ಸ್ಟೆನ್ಷನ್ ಕಾಣ್ತಿದೆ ನಿಮಗೆ, ಇಲ್ಲಿ ಒಂದು ಎಕ್ಸ್ಟೆನ್ಷನ್ ಆಫ್ ದಿ ಬೀಮ್. ಹಾಗಾಗಿ ಇದು ಒಂದು ಎಕ್ಸ್ಟೆನ್ಷನ್, ಇದೊಂದು ಎಕ್ಸ್ಟೆನ್ಷನ್. ಎಷ್ಟು ಎಕ್ಸ್ಟೆನ್ಷನ್ ಇದೆ, 2 ಎಕ್ಸ್ಟೆನ್ಷನ್ ಇದ್ದಾವೆ. ಹಾಗಾಗಿ ಇದನ್ನು ನಾವೇನಂತ ಕರಿಬೋದು, ಡಬಲ್ ಓವರ್ ಹ್ಯಾಂಗಿಂಗ್ ಬೀಮ್ ಅಂತ ಕರಿತೀವಿ. ಒಂದನ್ನು ಸಿಂಗಲ್ ಓವರ್ ಹ್ಯಾಂಗಿಂಗು, ಯಾವುದು ಇದು ಸಿಂಗಲ್ ಓವರ್ ಹ್ಯಾಂಗಿಂಗ್ ಆಗುತ್ತೆ, ಇದನ್ನು ಸಿಂಗಲ್ ಓವರ್ ಹ್ಯಾಂಗಿಂಗ್ ಆಗುತ್ತೆ. ಇದೇನಾಯಿತು, ಡಬಲ್ ಓವರ್ ಹ್ಯಾಂಗಿಂಗ್ ಆಗುತ್ತೆ. ಸೊ ನಿಮಗೀಗ ಓವರ್ ಹ್ಯಾಂಗಿಂಗಲ್ಲಿ ಎಷ್ಟು ಟೈಪ್ಸು, 2 ಟೈಪ್ಸ್. ಒಂದು ಸಿಂಗಲ್, ಯಾವಾಗ ಸಿಂಗಲ್ ಒಂದು ಕಡೆ ಮಾತ್ರ ಎಕ್ಸ್ಟೆನ್ಷನ್ ಇದ್ದಾಗ ಆ ಒಂದು ಬೀಮ್ನ ಓವರ್ ಹ್ಯಾಂಗಿಂಗ್ ಬೀಮ್ ಅಂತ ಕರಿತೀವಿ. ಸೊ ನೋಡಿ, ಸಿಂಗಲ್ ಓವರ್ ಹ್ಯಾಂಗಿಂಗು, ಡಬಲ್ ಓವರ್ ಹ್ಯಾಂಗಿಂಗಲ್ಲಿ ಸಪೋರ್ಟ್ಸ್ ಎಲ್ಲ ಆ್ಯಕ್ಟ್ ಆಗ್ತಿದ್ದಾವೆ ಕೆಳಗಡೆ. ಸೊ ನಿಮಗೆ ನೋಡೋದಕ್ಕೆ ಸಿಂಪ್ಲಿ ಸಪೋರ್ಟೆಡ್ ಥರನೇ ಕಾಣುತ್ತೆ, ಬಟ್ ಸಿಂಪ್ಲಿ ಸಪೋರ್ಟೆಡಲ್ಲಿ ಯಾವಾಗೂ ಸಪೋರ್ಟ್ಸು ಫ್ರೀ ಎಂಡಲ್ಲೇ ಆ್ಯಕ್ಟ್ ಆಗ್ತವೆ. ಸಪೋರ್ಟ್ಸ್ ಆ್ಯಕ್ಟ್ಸ್ ಓನ್ಲಿ ಎಟ್ ದಿ ಫ್ರೀ ಎಂಡ್ಸ್ ಆಫ್ ದಿ ಬೀಮ್. ಸಚ್ ಎ ಬೀಮ್ ಇಸ್ ಕಾಲ್ಡ್ ಸಿಂಪ್ಲಿ ಸಪೋರ್ಟೆಡ್. ಯಾವಾಗೂ ಸಪೋರ್ಟ್ಸು ಫ್ರೀ ಎಂಡಲ್ಲೇ ಆ್ಯಕ್ಟ್ ಆದರೆ ಅದು ಸಿಂಪ್ಲಿ ಸಪೋರ್ಟೆಡ್. ಇನ್ ಕೇಸ್ ಸಪೋರ್ಟ್ಸ್ ಬಿಟ್ವೀನಲ್ಲಿ ಆ್ಯಕ್ಟ್ ಆಗಿ ಆ ಕಡೆನೂ ಎಕ್ಸ್ಟೆನ್ಷನ್ ಇದೆ, ಈ ಕಡೆನೂ ಎಕ್ಸ್ಟೆನ್ಷನ್ ಇದೆ, ಅದು ಡಬಲ್ ಓವರ್ ಹ್ಯಾಂಗಿಂಗು. ಒಂದೇ ಕಡೆನೇ ಎಕ್ಸ್ಟೆನ್ಷನ್ ಇದೆ ಅಂತಂದರೆ ಅದು ಏನಾಗುತ್ತೆ, ಸಿಂಗಲ್ ಓವರ್ ಹ್ಯಾಂಗಿಂಗ್ ಆಗುತ್ತೆ. ಓವರ್ ಹ್ಯಾಂಗಿಂಗ್, ಓವರ್ ಅಂದರೆ ಎಕ್ಸ್ಟೆನ್ಷನ್ ಆಗಿರೋದು ಅಂತ ಅರ್ಥ. ಈ ಥರ ನೆನ್ಪಿಟ್ಕೊಳ್ಳಿ. ಸೊ ನಿಮಗಿದೆ ಓವರ್ ಹ್ಯಾಂಗಿಂಗ್ ಬೀಮಲ್ಲಿ ಗೊತ್ತಾಯಿತು. ನಾನು 4ನೇದು ಫಿಕ್ಸ್ಡ್ ಬೀಮ್ ಅಂತ ಒಂದು ಬರುತ್ತೆ. ಫಿಕ್ಸ್ಡ್ ಬೇರೆ ಕಂಟಿನ್ಯೂಸ್ ಬೀಮ್ ಬರುತ್ತೆ. ಇನ್ನೊಂದು ಯಾವುದು, ಕಂಟಿನ್ಯೂಸ್ ಬೀಮ್.
ಯಾಕಂದರೆ ನಿಮಗೆ 3 ಸಿಮಿಲರಾಗಿ ಕಾಣುತ್ತೆ, ಹಾಗಾಗಿ ಈ ಥರ ಬರ್ಕೊಳ್ತಾ ಹೋಗ್ತಿದ್ದಾನೆ. ಕಂಟಿನ್ಯೂಯಸ್ ಬೀಮ್ ಇದು ಯಾವ ಥರ ಇರುತ್ತೆ ಸರ್ ಅಂತ ಕೇಳಿದ್ರೆ, ನೋಡಿ ಕಂಟಿನ್ಯೂಯಸ್ ಬೀಮ್ ನಿಮ್ಗೆ ನೋಡೋದಕ್ಕೆ ಅದನ್ನು ಸಿಂಪ್ಲಿ ಸಪೋರ್ಟೆಡು ಓವರ್ ಹ್ಯಾಂಗಿಂಗ್ ಥರನೇ ಕಾಣುತ್ತೆ. ಬಟ್ ಏನಾಗಿರುತ್ತೆ ಅಂದರೆ ನಿಮಗೆ ಬೀಮು ಈ ರೀತಿಯಲ್ಲಿರುತ್ತೆ. ಅಂದರೆ ಈ ರೀತಿಯಲ್ಲಿ ಅಂದರೆ 1 2 3 3ಕ್ಕಿಂತ ಜಾಸ್ತಿನೂ ಆ್ಯಕ್ಟ್ ಆಗ್ತಿರ್ಬೋದು. ಏನು ಸಪೋರ್ಟ್ಸ್. ಸೊ ನೋಡಿ ನಾನು ಲೋಡ್ಸ್ ಏನು ಬರೀತಿದ್ದೀನಿ, ಡೌನ್ವರ್ಡಿಂದ ಬರೀತೀನಿ, ಅವುಗಳನ್ನ ನಾವು ಸಪೋರ್ಟ್ಸ್ ಅಂತ ಕರಿತೀವಿ. ಸೊ ಬೀಮ್ಗೆ ನಿಮಗೇನಾದರೂ ಒಂದು ಬೀಮ್ ಮೇಲೆ ಎರಡಕ್ಕಿಂತ ಜಾಸ್ತಿ ಅಂದರೆ 3 ಅಥವಾ 4 ಅಥವಾ 3ಕ್ಕಿಂತ ಜಾಸ್ತಿ ಆಯ್ತಂದರೆ ಆ ಒಂದು ಥರದ ಬೀಮ್ನ ಕಂಟಿನ್ಯೂಯಸ್ ಬೀಮ್ ಅಂತ ಕರಿತೀವಿ. ಓಕೆನಾ. ಸೊ ಕಂಟಿನ್ಯೂಯಸ್ ಬೀಮ್ ಏನಾಗಿರುತ್ತೆ, ಯಾವಾಗ ಸಪೋರ್ಟ್ಸು ಮೋರ್ ದೆನ್ 2 ಆ್ಯಕ್ಟ್ ಆಗ್ತಿರ್ತವೆ. ಇಫ್ ಮೋರ್ ದೆನ್ 2 ಸಪೋರ್ಟ್ಸ್ ಆರ್ ಆ್ಯಕ್ಟಿಂಗ್ ಆನ್ ಎ ಬೀಮ್, ದೆನ್ ಸಚ್ ಎ ಬೀಮ್ ಈಸ್ ಕಾಲ್ಡ್ ಕಂಟಿನ್ಯೂಯಸ್ ಬೀಮ್ ಅಂತ ನೆನ್ಪಿಟ್ಕೊಳ್ಳಿ. ಯಾವಾಗ ನಿಮಗೆ ಸಪೋರ್ಟ್ಸು ಮೋರ್ ದೆನ್ 2 ಆ್ಯಕ್ಟ್ ಆಗ್ತದೆ, ಮೋರ್ ದೆನ್ 2 ಅಂದರೆ ನಿಮ್ಗೆ 3 ಬರಬೇಕು, ಮಿನಿಮಮ್ 3 ಅಥವಾ 3ಕ್ಕಿಂತ ಜಾಸ್ತಿ, 3 ಅಥವಾ 3ಕ್ಕಿಂತ ಜಾಸ್ತಿ ಸಪೋರ್ಟ್ಸ್ ಆ್ಯಕ್ಟ್ ಆಗ್ತಿದೆಯೋ ಆವಾಗ ಆ ಟೈಪ್ ಆಫ್ ಬೀಮ್ನ ಕಂಟಿನ್ಯೂಯಸ್ ಬೀಮ್ ಅಂತ ಕರಿತೀವಿ. ಸೊ ಇನ್ನೊಂದು ಮೇಜರ್ ಡಿಫರೆನ್ಸ್ ನೋಡಿ, ಸಿಂಪ್ಲಿ ಸಪೋರ್ಟೆಡ್ ಓವರ್ ಹ್ಯಾಂಗಿಂಗ್ ಕಂಟಿನ್ಯೂಯಸಲ್ಲಿ, ಸಿಂಪ್ಲಿ ಸಪೋರ್ಟೆಡ್ ಓವರ್ ಹ್ಯಾಂಗಿಂಗಲ್ಲಿ 2 ಸಪೋರ್ಟ್ಸ್ ಇರುತ್ತೆ. ಬಟ್ ಡಿಫ್ರೆನ್ಸ್ ಏನು, ಸಿಂಪ್ಲಿ ಸಪೋರ್ಟೆಡಲ್ಲಿ ಫ್ರೀ ಆ್ಯಂಡ್ ಸೆಲೆಕ್ಟ್ ಆಗೋದು, ಓವರ್ ಹ್ಯಾಂಗಿಂಗಲ್ಲಿ ಎಕ್ಸ್ಟೆನ್ಷನ್ ಇರುತ್ತೆ. 2 ಸೈಡಲ್ಲಾದರೂ ಇರುತ್ತೆ ಅಥವಾ 1 ಸೈಡಲ್ಲಾದರೂ ಇರುತ್ತೆ. ಇಲ್ಲಿ ನೋಡಿ ಒಂದೇ ಸೈಡಲ್ಲಿದೆ 2 ಬೀಮಲ್ಲಿ, ಈ ಬೀಮಲ್ಲಿ 2 ಸೈಡ್ ಇದೆ. ಸೊ 2 ಸೈಡಲ್ಲಿ ಎಕ್ಸ್ಟೆನ್ಷನ್ ಇತ್ತು, ಬಿಟ್ವೀನಲ್ಲಿ ಫೋರ್ಸಸ್ ಆ್ಯಕ್ಟ್ ಆಗ್ತಿದೆ, ಅದು ಕಣ್ಣು ಮುಚ್ಕೊಂಡು ಹೇಳ್ಬಿಡಿ ಓವರ್ ಹ್ಯಾಂಗಿಂಗ್. ಬೀಮಿನ ಎಂಡ್ಸಲ್ಲಿ ಮಾತ್ರ ಫ್ರೀ ಸಪೋರ್ಟ್ಸ್ ಆ್ಯಕ್ಟ್ ಆಗ್ತಿದೆ, ಇನ್ನೆಲ್ಲೂ ಆ್ಯಕ್ಟ್ ಆಗ್ತಿಲ್ಲ ಸಪೋರ್ಟ್ಸ್ ಅಂದರೆ ಅದನ್ನು ನಾವೇನು ಕರಿತೀವಿ, ಸಿಂಪಲಿ ಸಪೋರ್ಟೆಡ್ ಅಂತ ಕರಿತೀವಿ. ಇಲ್ಲಿ ನೋಡಿ ಬೀಮಿನ ಎಕ್ಸ್ಟೆನ್ಷನು ನಿಮ್ಗೆ ಕಾಣ್ತಿದ್ದಿಲ್ಲ, ಎಕ್ಸ್ಟೆನ್ಷನು ಕಾಣ್ತಿದೆ, ಮತ್ತು 2 ಸಪೋರ್ಟ್ಸ್ ಇದ್ದಾವೆ. ಹಂಗಂತೇಳಿ ನೀವು ಸಿಂಪ್ಲಿ ಸಪೋರ್ಟೆಡ್ ಅಂತ ಹೇಳಂಗಿಲ್ಲ, ಹಂಗಂತೇಳಿ ಓವರ್ ಹ್ಯಾಂಗಿಂಗ್ ಅಂತಲೂ ಹೇಳಂಗಿಲ್ಲ. ಇಲ್ಲೇನಾಗಿದೆ, ಎಕ್ಸ್ಟೆನ್ಷನ್ನು ಕಾಣ್ತಾ ಇದೆ, ಓಕೆ, ಬಟ್ ಸಪೋರ್ಟ್ಸ್ ಏನಾಗಿದ್ದಾವೆ, ಮೋರ್ ದೆನ್ 2 ಇದ್ದಾವೆ. ಸೊ ಸಪೋರ್ಟ್ಸ್ ಏನಾಗಿದೆ, ಮೋರ್ ದೆನ್ 2 ಸಪೋರ್ಟ್ಸ್ ಬಂತ, ಕಣ್ಣು ಮುಚ್ಕೊಂಡು ಹೇಳ್ಬಿಡಿ ಅದೇನು ಕಂಟಿನ್ಯೂಯಸ್ ಬೀಮ್. ಇಫ್ ಸಪೋರ್ಟ್ಸ್ ಆರ್ ಮೋರ್ ದೆನ್ 2 ದೆನ್ ಸಚ್ ಎ ಬೀಮ್ ಇಸ್ ಕಾಲ್ಡ್ ಕಂಟಿನ್ಯೂಯಸ್ ಬೀಮ್. ಓಕೆನಾ. ಸೊ ಕನ್ಫ್ಯೂಷನ್ ಬೇಡ ಇದರಲ್ಲಿ. ಇನ್ನು 4ನೇದು ಆಯ್ತಲ್ಲ, 5ನೇ ಬೀಮ್ನ ನಾನು ಫಿಕ್ಸ್ಡ್ ಬೀಮ್ ಅಂತ ಕರಿತೀನಿ. ಫಿಕ್ಸ್ಡ್ ಬೀಮ್ ಯಾವ ಥರ ಇರುತ್ತೆ, ಸೊ ನೋಡಿ ಇದನ್ನು ನಿಮಗೆ ಬೀಮ್ ಥರನೇ ಕಾಣುತ್ತೆ, ಬಟ್ ಏನಾಗುತ್ತೆ, ಫ್ರೀ ಎಂಡ್ಸಲ್ಲಿ ಸಪೋರ್ಟ್ಸ್ ಇರಲ್ಲ, ಏನಿರುತ್ತೆ, ರಿಜಿಡ್ ಎಂಡ್ಸ್ ಇರುತ್ತೆ. ಸೊ ಈ ಥರ ರಿಜಿಡಾಗಿ ಫ್ರೀ ಎಂಡ್ಸಲ್ಲಿ ಕಟ್ಟಾಕ್ಬಿಟ್ಟಿರ್ತೀವಿ. ಹಾಗಾಗಿ ಫ್ರೀ ಎಂಡ್ಸಲ್ಲಿ ಏನಾದರೂ ರಿಜಿಡಾಗಿ ಫಿಕ್ಸ್ ಆಗಿದ್ದರೆ ಆ ಒಂದು ಬೀಮ್ನ ಫಿಕ್ಸ್ಡ್ ಬೀಮ್ ಅಂತ ಕರಿತೀವಿ. ಓಕೆನಾ. ಎ ಬೀಮ್ ಹೂಸ್ 2 ಎಂಡ್ಸ್ ಆರ್ ಫಿಕ್ಸ್ಡ್ ದೆನ್ ಸಚ್ ಎ ಬೀಮ್ ಇಸ್ ಕಾಲ್ಡ್ ಫಿಕ್ಸ್ಡ್ ಬೀಮ್. ಇಫ್ ದಿ 2 ಎಂಡ್ಸ್ ಆಫ್ ಎ ಬೀಮ್ ಆರ್ ಫಿಕ್ಸ್ಡ್, 2 ಎಂಡ್ಸ್ ಆಫ್ ದಿ ಬೀಮು ಫಿಕ್ಸ್ ಆಗೋಗಿದ್ರೆ ದೆನ್ ಸಚ್ ಎ ಬೀಮ್ ಇಸ್ ಕಾಲ್ಡ್ ಫಿಕ್ಸ್ಡ್ ಬೀಮ್. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಇನ್ನೂ ಒಂದು ಬರುತ್ತೆ ಲಾಸ್ಟ್ದು 6ನೇದು, ಯಾವ ಟೈಪ್ ಆಫ್ ಬೀಮು. ಸೊ ಈ ಬೀಮ್ ನೋಡೋದಕ್ಕೆ ನಿಮಗೆ ಕ್ಯಾಂಟಿಲಿವರ್ ಥರನೇ ಕಾಣುತ್ತೆ. ನೋಡಿ ಕ್ಯಾಂಟಿಲಿವರ್ ಬೀಮ್ ಥರನೇ ಕಾಣುತ್ತೆ. 1 ಎಂಡ್ ಫಿಕ್ಸ್ಡು, ಅದರ್ ಎಂಡ್ ಫ್ರೀ. 2 ಎಂಡ್ ಫಿಕ್ಸ್ಡ್ ಆದರೆ ಅದು ಫಿಕ್ಸ್ಡ್ ಬೀಮು. 1 ಎಂಡ್ ಫಿಕ್ಸ್ಡ್ ಆಗಿ ಇನ್ನೊಂದು ಎಂಡ್ ಫ್ರೀ ಇದ್ದರೆ ಅದು ಕ್ಯಾಂಟಿಲಿವರ್. ಇದು ಬೀಮಿಗೆ ಏನು ಡಿಫ್ರೆನ್ಸ್ ಇದೆಯಪ್ಪ ಅಂದರೆ, ಇದರಲ್ಲಿ ನೀವು ಫಿಕ್ಸ್ಡ್ ಎಂಡು ನೋಡ್ತೀರಾ, ಇನ್ನೊಂದು ಫ್ರೀ ಎಂಡು ನೋಡ್ತೀರಾ. ಸೊ ಫಿಕ್ಸ್ಡ್ ಇದೆ, ಫ್ರೀ ಎಂಡ್ ಇದೆಲ್ಲ ಅಂತಂತೇಳಿ ಕ್ಯಾಂಟಿಲಿವರ್ ಹಾಕೋಕ್ಕೆ ಹೋಗಬಾರ್ದು. ಇಲ್ಲಿ ನಮ್ಗೆ ಏನು ಡಿಫ್ರೆನ್ಸ್ ಕಾಣುತ್ತೆ ಅಂದರೆ, ಒಂದು ಸಪೋರ್ಟು ಎಂಡಲ್ಲಿ ಆ್ಯಕ್ಟ್ ಆಗ್ತಿರುತ್ತೆ, ಒಂದು ಸಪೋರ್ಟ್ ಏನಾಗ್ತಿರುತ್ತೆ, ಡೌನ್ವರ್ಡಲ್ಲಿ ಆ್ಯಕ್ಟ್ ಆಗ್ತಿರುತ್ತೆ ಅಥವಾ ಎಂಡಲ್ಲಿ ಆ್ಯಕ್ಟ್ ಆಗ್ತಿರುತ್ತೆ. ಈ ಬೀಮ್ನ ನಾವೇನಂತ ಕರಿತೀವಿ, ಪ್ರೋಪಡ್ ಬೀಮ್ ಅಂತ ಕರಿತೀವಿ. ಪ್ರೋಪಡ್ ಬೀಮ್ ಅಂತ ಕರಿತೀವಿ. ಪ್ರೊಪೇಡ್ ಬೀಮ್. ಓಕೆನಾ, ಪ್ರೊಪೇಡ್ ಬೀಮ್ ಅಂತ ಕರಿತೀವಿ. ಸೊ ಇಲ್ಲಿ ನಿಮಗೆ 6 ಟೈಪ್ ಆಫ್ ಬೀಮು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈಗ ಪ್ರಶ್ನೆಗೆ ಉತ್ತರನ ಕೊಡಿ. 1 ಎಂಡ್ ಫಿಕ್ಸ್ಡ್ ಇದ್ದು ಅದರ್ ಎಂಡ್ ಫ್ರೀ ಇದ್ದರೆ ಕ್ಯಾಂಟಿಲಿವರ್, 1 ಎಂಡ್ ಫಿಕ್ಸ್ಡ್ ಇದ್ದು ಡೌನ್ವರ್ಡಿಂದ ಏನಾದರೂ ಸಪೋರ್ಟ್ ಫ್ರೀ ಎಂಡಲ್ಲಿ ಆ್ಯಕ್ಟ್ ಆಗ್ತಿದ್ರೆ ಅದನ್ನು ಪ್ರೋಪಡ್ ಬೀಮು. 2 ಎಂಡ್ ಫಿಕ್ಸ್ಡ್ ಇದ್ದರೆ ಅದು ಫಿಕ್ಸ್ಡ್ ಬೀಮು. 2 ಫ್ರೀ ಎಂಡ್ಸಲ್ಲಿ ಡೌನ್ವರ್ಡಿಂದ ಸಪೋರ್ಟ್ಸ್ ಆ್ಯಕ್ಟ್ ಆಗ್ತಿದ್ರೆ ಅದು ಸಿಂಪ್ಲಿ ಸಪೋರ್ಟೆಡು. ಇನ್ ಕೇಸ್ ಬೀಮಿನ ಮಧ್ಯದಲ್ಲಾದರೂ ಎಲ್ಲಾದರೂ ಸಪೋರ್ಟ್ಸ್ ಇದ್ದು ಎಕ್ಸ್ಟೆನ್ಷನ್ ಆಗಿದ್ದರೆ, 2 ಸಪೋರ್ಟ್ಸ್ ಇದ್ದು ಎಕ್ಸ್ಟೆನ್ಷನ್ ಆಗಿದ್ದರೆ ಅದನ್ನು ಓವರ್ ಹ್ಯಾಂಗಿಂಗ್ ಬೀಮು. ಓವರ್ ಹ್ಯಾಂಗಿಂಗಲ್ಲಿ ಸಿಂಗಲ್ ಓವರ್ ಹ್ಯಾಂಗಿಂಗು, ಡಬಲ್ ಓವರ್ ಹ್ಯಾಂಗಿಂಗ್ ಇದೆ. 2 ಕಡೆ ಎಕ್ಸ್ಟೆನ್ಷನ್ ಕಾಣ್ತಾ ಅದು ಡಬಲ್ ಓವರ್ ಹ್ಯಾಂಗಿಂಗು, ಒಂದೇ ಕಡೆ ಎಕ್ಸ್ಟೆನ್ಷನ್ ಕಾಣ್ತಾ ಅದು ಸಿಂಗಲ್ ಓವರ್ ಹ್ಯಾಂಗಿಂಗ್. ಕಂಟಿನ್ಯೂಯಸ್ ಬೀಮ್ ಏನಾಗಿರುತ್ತೆ, ಡೌನ್ವರ್ಡಲ್ಲಿ ಮೋರ್ ದೆನ್ 2 ಸಪೋರ್ಟ್ಸ್ ಆ್ಯಕ್ಟ್ ಆಗ್ತಿದ್ರೆ ಆ ಬೀಮ್ನ ಕಂಟಿನ್ಯೂಯಸ್ ಬೀಮ್ ಅಂತ ಕರಿತೀವಿ. ಇಷ್ಟೇ. ಈಗ ಪ್ರಶ್ನೆನಲ್ಲಿ ನೋಡ್ರಿ, ಡ್ಯಾಶ್ ಇಸ್ ಎ ಬೀಮ್ ವಿತ್ 1 ಎಂಡ್ ಫಿಕ್ಸ್ಡ್. ಏನು 1 ಎಂಡ್ ಫಿಕ್ಸ್ಡ್, ಓಕೆ 1 ಎಂಡ್ ಫಿಕ್ಸ್ಡ್. ಡ್ಯಾಶ್ ಇಸ್ ಎ ಬೀಮ್ ವಿತ್ 1 ಎಂಡ್ ಫಿಕ್ಸ್ಡ್, ಅದರ್ ಎಂಡ್ ಸಿಂಪ್ಲಿ ಸಪೋರ್ಟೆಡ್. ಅದರ್ ಎಂಡ್ ಸಿಂಪ್ಲಿ ಸಪೋರ್ಟೆಡ್ ಅಂದರೆ ಕೆಳಗಡೆಯಿಂದ ಕೊಡಬೇಕು ಅಂತ ಅರ್ಥ. ಸಿಂಪ್ಲಿ ಸಪೋರ್ಟೆಡ್ ಅಂದರೆ ಡೌನ್ವರ್ಡ್ ಫೋರ್ಸ್ ಹೋಗುತ್ತೆ. ಸಿಂಪ್ಲಿ ಸಪೋರ್ಟೆಡ್ ಎಲ್ಲಾದರೂ ಮೇಲ್ಗಡೆ ಬರ್ತಿದ್ದೀವಿ, ಇಲ್ಲ. ಸೊ ಅದರ್ ಎಂಡ್ ಸಿಂಪ್ಲಿ ಸಪೋರ್ಟೆಡ್ ಆಗಿದೆ, 1 ಎಂಡ್ ಫಿಕ್ಸ್ಡ್ ಆಗಿದೆ. ಸೊ ಈ ಬೀಮ್ ಯಾವ ಥರ ಬೀಮ್ ಆಗುತ್ತೆ, ಪ್ರೋಪೆಡ್ ಬೀಮ್ ಆಗುತ್ತೆ. ಸೊ ಆಪ್ಷನ್ ಏನಾಗಬೇಕು, ಪ್ರೋಪೆಡ್ ಬೀಮ್ ಆಗಬೇಕು ಅಷ್ಟೇ. ಪ್ರೊಪೇಡ್ ಬೀಮ್ ಆರ್ ಪ್ರೋಪೆಡ್ ಬೀಮು ನಿಮಗೆ ಇಷ್ಟ, ಅದು ಪ್ರೊಪೇಡ್ ಬೀಮ್ ಅಂತ ಕರೀರಿ. ಪ್ರೊಪೇಡ್ ಬೀಮ್. ಇದನ್ನು ಕೆಲವರು ಪೊಪೆಡ್ ಬೀಮ್ ಅಂತಲೂ ಕರೀತಾರೆ, ಬಟ್ ಆ್ಯಕ್ಚುಲಾಗಿ ಇದು ಪ್ರೊನೌನ್ಸಿಯೇಷನ್ ಪ್ರೊಪೇಡ್ ಬೀಮ್. ಸೊ ಆಪ್ಷನ್ ಸಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಇದನ್ನೊಂದು ನ್ಯೂಮರಿಕಲ್ ನೋಡಿ.
ಎ ರಾಡ್ ಆಫ್ ಡೈಮೆನ್ಷನ್ 20x20 mm. ಸೊ ನೋಡಿ ಇದು ಡೈಮೆನ್ಷನ್ ನೋಡಿದ್ರೆ ನಿಮ್ಗೆ ಗೊತ್ತಾಗಬೇಕು ರಾಡಿನ ಯಾವ ಥರ ಕ್ರಾಸ್ ಸೆಕ್ಷನ್ ಇದೆ ಅಂತೇಳಿ. ಸೊ 20x20 ಅಂದರೆ ಈಕ್ವಲ್ ಲೆಂತ್ ಈಕ್ವಲ್ ಬಿಡ್ತಿದೆ. ಹಾಗಾಗಿ ಇದು ಯಾವ ಟೈಪ್ ಆಫ್ ಬೀಮ್ ಆಗುತ್ತೆ, ನಮಗೆ ಆ ರಾಡ್ ಯಾವ ಟೈಪ್ ಆಫ್ ರಾಡ್ ಆಗುತ್ತೆ, ಸ್ಕ್ವಯರ್ ರಾಡ್ ಆಗುತ್ತೆ. ಸೊ 20 mm/20 mm. ಸೊ ಇದು ರಾಡ್ ಇದು. ಓಕೆ, ಓಕೆ, ಇದು ನಮ್ಮ ಸ್ಕ್ವಯರ್ ರಾಡ್ ಆಗಿದೆ. ಈಗ ಈ ಸ್ಕ್ಯಾರಿಂಗ್ ಆ್ಯಂಡ್ ಆಕ್ಸೈಲ್ ಟೆನ್ಸೈಲ್ ಲೋಡ್, ಯಾವ ಟೈಪ್ ಆಫ್ ಲೋಡ್ ಇದು, ಆಕ್ಸೈಲ್ ಟೆನ್ಸೈಲ್ ಲೋಡಿಗೆ ಸಬ್ಜೆಕ್ಟ್ ಆಗಿದೆ. ಟೆನ್ಸೈಲ್ ಲೋಡ್ ಅಂದರೆ ಏನು ಮಾಡಬೇಕು ನೀವು, ಜಗ್ಬೇಕು ಅದನ್ನು. ಓಕೆ, ಜಗ್ತಾ ಇದ್ದೀವಿ. ಇದು ಆಕ್ಸೈಲ್ ಲೋಡು ಎಷ್ಟು ಲೋಡ್ ಅದು ಮ್ಯಾಗ್ನಿಟ್ಯೂಡು, ಆ ಲೋಡ್ದು ಪಿ ಅಂತ ಓದ್ಸಲ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ಮ್ಯಾಗ್ನಿಟ್ಯೂಡ್ ಕೊಟ್ಟಿದ್ದಾರೆ, 10 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಷ್ಟಾಯಿತು, 10 kN ಅಷ್ಟು ಲೋಡು ಬಾರ್ ಮೇಲೆ ಟೆನ್ಸೈಲ್ ನೇಚರಲ್ಲಿ ಆ್ಯಕ್ಟ್ ಆಗ್ತಿದೆ. ದ ಟೆನ್ಸೈಲ್ ಸ್ಟ್ರೆಸ್, ಸೊ ಆಗಿದ್ದಾಗ ಈ ಬಾರಲ್ಲಿ ಡೆವಲಪ್ ಆಗಿರೋ ಸ್ಟ್ರೆಸ್ ಎಷ್ಟು, ಅದು ಯಾವ ಟೈಪ್ ಆಫ್ ಸ್ಟ್ರೆಸ್ಸು, ಟೆನ್ಸೈಲ್ ಲೋಡ್ ಇದ್ದಾಗ ಟೆನ್ಸೈಲ್ ಸ್ಟ್ರೆಸ್ಸು, ಕಂಪ್ರೆಸಿವ್ ಇದ್ದಾಗ ಕಂಪ್ರೆಸಿವ್ ಸ್ಟ್ರೆಸ್ಸು, ಕಂಪ್ರೆಸಿವ್ ಸ್ಟ್ರೈನ್ ಡೆವಲಪ್ ಆಗುತ್ತೆ. ಟೆನ್ಸೈಲ್ ಲೋಡ್ ಇದ್ದಾಗ ಟೆನ್ಸೈಲ್ ಸ್ಟ್ರೆಸ್ಸು, ಟೆನ್ಸೈಲ್ ಸ್ಟ್ರೈನ್ ಡೆವಲಪ್ ಆಗುತ್ತೆ. ಓದ್ಸಲ ನಮಗೆ ಟೆನ್ಸೈಲ್ ಸ್ಟ್ರೈನ್ ಕೇಳಿದ್ದ, ಈಗ ಇಲ್ಲಿ ಟೆನ್ಸೈಲ್ ಸ್ಟ್ರೆಸ್ ಕೇಳ್ತಾರೆ. ಸೊ ನಾನು ನಿಮಗೆ ಪ್ರೀವಿಯಸ್ ಆಗಿ ಹೇಳಿದ್ದೀನಿ, ಟೆನ್ಸೈಲ್ ಸ್ಟ್ರೆಸ್ಸಿಗೆ ಫಾರ್ಮ್ ಏನಿರುತ್ತೆ, P/A ಅಂದರೆ ಲೋಡ್ ಡಿವೈಡೆಡ್ ಬೈ ಏರಿಯಾ. ಇದು ಟೆನ್ಸೈಲ್ ಆಗಿರೋದ್ರಿಂದ ಸಿಗ್ಮಾ ಟಿ ಅಂತ ತೊಗೊಳ್ತಿದ್ದೀನಿ ಸಫಿಕ್ಸಲ್ಲಿ. ಅದೇ ಟೆನ್ಸೈಲ್ ಸ್ಟ್ರೈನ್ ಆಗಿದ್ದರೆ ಏನಾಗುತ್ತೆ, ε/T ಅಂತ ತೊಗೊಳ್ತೀವಿ. ಇಲ್ಲಿ ಏನಾಗುತ್ತೆ, ಚೇಂಜ್ ಇನ್ ಲೆಂತ್ ಡಿವೈಡ್ ಬೈ ಒರಿಜಿನಲ್ ಲೆಂತ್ ಫಾರ್ಮುಲಾ ಇರುತ್ತೆ. ಓಕೆ, ಈಗ ಇವೆರಡು ನಮಗೆ ಮೇನ್ ಇಂಪಾರ್ಟೆಂಟ್ ಫಾರ್ಮುಲಾಸು ಸ್ಟ್ರೆಸ್ಸಿಗೆ ಸ್ಟ್ರೈನಿಗೆ ಸಂಬಂಧಪಟ್ಟಿದ್ದು. ಅದೇ ಯಂಗ್ಸ್ ಮಾಡ್ಯುಲಸ್ ಅಂದರೆ ಸ್ಟ್ರೆಸ್ ಡಿವೈಡೆಡ್ ಬೈ ಸ್ಟ್ರೈನ್ ಇಸ್ಕಾಲ್ಡ್ ಯಂಗ್ಸ್ ಮಾಡ್ಯುಲಸ್. ಅದು ನಿಮ್ಗೆ ಗೊತ್ತಿರಬೇಕು. ಯಂಗ್ಸ್ ಮಾಡ್ಯುಲಸ್ ಏನಾಗಿರುತ್ತೆ, ಪ್ರಾಪರ್ಟಿ ಆಫ್ ದಿ ಮೆಟೀರಿಯಲ್ ಆಗಿರುತ್ತೆ ಅದು. ಈಗ ಎ ರಾಡ್ ಆಫ್ ಡೈಮೆನ್ಷನ್ 20x20 ಅಂದರೆ ಏನಿದೆ, ಡೈಮೆನ್ಷನ್ ಕೊಟ್ಟಿದ್ದಾನೆ, ಅಂದರೆ ಈ ಬಾರಿನ ಏರಿಯಾ, ಈ ಸರ್ಕ್ಯುಲರ್ ಸೆಕ್ಷನಿನ ಏರಿಯಾ ಡೈಮೆನ್ಷನ್ ಕೊಟ್ಟಿದ್ದಾನೆ. ಏರಿಯಾ ಈಸ್ ಈಕ್ವಲ್ ಟು ಏನಾಗುತ್ತೆ, 20x20. ಸೊ ಏನಾಯಿತು, 20x20 mm². ಇದು mm, ಇದು mm. ಸೊ mm² ಆಗುತ್ತೆ. 20 × 20 ಎಷ್ಟಾಯಿತು, 40 mm² ಆಯಿತು. ಅಲ್ಲ 40 ಅಲ್ಲ, 400 mm² ಆಯಿತು ಅಲ್ವಾ. ಸೊ ನಿಮಗೆ ಡೈಮೆನ್ಷನ್ ಕೊಟ್ಟಿದ್ದಂದ್ರೆ ಅದರದ್ದು ಏರಿಯಾ ಫೈಂಡ್ ಔಟ್ ಮಾಡೋಕ್ಕೆ ಕೊಟ್ಟಂಗೆ ಡಾಟಾ. ಸೊ ಏನಾಯ್ತು, ಇದು 400 mm ಆಯಿತು, mm². ಇದು ಏರಿಯಾ. ನೆಕ್ಸ್ಟ್ ಏನು ಮಾಡಿದ್ದಾನೆ, ಲೋಡು ಕೊಟ್ಟಿದ್ದಾನೆ. ಲೋಡ್ ಎಷ್ಟು ಕೊಟ್ಟಿದ್ದಾರೆ, 10 kN ಕೊಟ್ಟಿದ್ದಾರೆ. ಸೊ ನೋಡಿ, ಸ್ಟ್ರೆಸ್ ಫೈಂಡ್ ಔಟ್ ಮಾಡೋಕ್ಕೆ ನನಗೆ ಏನೇನು ಡಾಟಾ ಬೇಕು, ಲೋಡ್ ಬೇಕು, ಏರಿಯಾ ಬೇಕು, ಎರಡು ಕೊಟ್ಟಿದ್ದಾನೆ, ಮುಗೀತು. ಈಗ ನಾನು ಸ್ಟ್ರೆಸ್ ಫೈಂಡ್ ಔಟ್ ಮಾಡ್ಬೋದಾ, ಸ್ಟ್ರೆಸ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ನೋ ಏನು ಗೊತ್ತಿದೆ, ಸ್ಟ್ರೆಸ್ ಫಾರ್ಮುಲಾ ಟೆನ್ಸೈಲ್ ಸ್ಟ್ರೆಸ್ ಇಸ್ ಈಕ್ವಲ್ ಟು ಲೋಡ್ ಡಿವೈಡೆಡ್ ಬೈ ಏರಿಯಾ. ಎಕ್ಸಾಮಲ್ಲಿ ಇಷ್ಟೆಲ್ಲ ಬರ್ಕೊಳ್ತಾ ಕೂತ್ಕೊಳ್ಳೋಕೆ ಹೋಗಬೇಡಿ. ಲೋಡ್ ಎಷ್ಟಿದೆ, 10 kN ಇದೆ. ನಾನು ಇದನ್ನು ನ್ಯೂಟನಲ್ಲಿ ಬರ್ಕೊಳ್ತೀನಿ. ಕಿಲೋ ಅಂದರೆ ಎಷ್ಟಾಗುತ್ತೆ, ಕಿಲೋ ಅಂದರೆ 10⁻³ ಓಕೆ, ಕಿಲೋ ಅಂದರೆ ಎಷ್ಟು, 10⁻³. ಸೊ ಕಿಲೋ ಅಂದರೆ ಎಷ್ಟು, 10⁻³ ಅಲ್ವಾ. ಹಾಗಾಗಿ 10⁻³ ನ್ಯೂಟನಲ್ಲಿ ಬರ್ಕೊಳ್ಬೇಕು. ಕಿಲೋ ನ್ಯೂಟನ್ ಕೊಟ್ಟರೆ ನ್ಯೂಟನಲ್ಲಿ ಬರ್ಕೊಳ್ಳಿ. ಯಾಕಂದರೆ ಇಲ್ಲಿ ನೋಡಿ ಎಲ್ಲವೂ MP-ನಲ್ಲಿದ್ದಾವೆ, MP-ನಲ್ಲಿ ತರಬೇಕು. ಇದ್ರದ್ದೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ ನಿಮಗೆ. ಸೊ ಈಗ ಲೋಡ್ ಎಷ್ಟಿದೆ, 10⁻³ ನ್ಯೂಟನ್. ಏರಿಯಾ ಎಷ್ಟಿದೆ, 400 mm². ಸೊ ಇದೇನಾಯ್ತು, ಯೂನಿಟು Nm/mm² ಆಯಿತು. ಇಲ್ಲಿ 400 ಅಂತ ಇದೆಯಲ್ಲ, ಇಲ್ಲಿ 10⁻³. ಸೊ 10⁻³ ಅಂದರೆ ಏನು ಬರ್ಕೋದು, 1000. ಇದು 400 Nm/mm². ಭಾಳ ಕೇರ್ಫುಲ್ ಆಗಿರೋ ಯೂನಿಟು. ಡಬಲ್ ಝೀರೋಸ್ ಕ್ಯಾನ್ಸಲ್ ಆಯಿತು. ಹಾಗಾಗಿ ಲೋಡ್ ಏನಂತಾಯಿತು, ಲೋಡಲ್ಲ, ಇದು ಸ್ಟ್ರೆಸ್ ಎಷ್ಟಾಯಿತು, ಸ್ಟ್ರೆಸ್ ಈಸ್ ಈಕ್ವಲ್ ಟು ಟೆನ್ಸೈಲ್ ಸ್ಟ್ರೆಸ್ ಈಸ್ ಈಕ್ವಲ್ ಟು 10/4 Nm/mm². ಸೊ ಇಲ್ಲೊಂದು ನಾನು ಪ್ಯಾರಾಮೀಟರ್ ಮಿಸ್ ಮಾಡಿಬಿಟ್ಟಿದ್ದೀನಿ. ಏನು ಪ್ಯಾರಾಮೀಟರ್ ಅಂತ ತೋರಿಸ್ತೀನಿ ಇಲ್ಲಿ ನೋಡಿ. ಇಲ್ಲಿ ಲೋಡ್ ಎಷ್ಟಿತ್ತು, 10 kN. 10 × 10⁻³ ಅಂತ ಬರ್ಕೊಳ್ಬೇಕಾಯ್ತಲ್ವಾ, ಇಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ ತಾನೇ ಇಲ್ಲಿ. ಸೊ ಹಾಗಾಗಿ ಇದು ಸ್ವಲ್ಪ ಕ್ಯಾಲ್ಕುಲೇಷನ್ ನಮಗೆ ಮಿಸ್ಟೇಕ್ ಆಗೋಗುತ್ತೆ. ಭಾಳ ಕೇರ್ಫುಲ್ ಆಗಿರಿ ಕ್ಯಾಲ್ಕುಲೇಷನ್ ಮಾಡುವಾಗ. ಓಕೆ, ಈಗ ಏನು ಮಾಡ್ಕೊಳ್ಳೋಣ, ನಾನು ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ತಾ ಹೋಗ್ತೀನಿ. ಟೆನ್ಸೈಲ್ ಸ್ಟ್ರೆಸ್ ಈಸ್ ಈಕ್ವಲ್ ಟು ಲೋಡ್ ಎಷ್ಟು, 10 × 10⁻³ ನ್ಯೂಟನಲ್ಲಿ ಕನ್ವರ್ಟ್ ಮಾಡ್ಕೊಂಡಿದ್ದಾಯಿತು. 10 × 10⁻³ ಅಂದರೆ 10⁻³ ಅಂದರೆ 1000 ಅಲ್ವಾ, ಡಿವೈಡೆಡ್ ಬೈ ಏರಿಯಾ ಎಷ್ಟಿದೆ, 400 ಇದೆ. ಹಾಗಾಗಿ ಇದನ್ನೇನು ಮಾಡ್ಬೋದು, ಈಗ 400 ಪಕ್ಕದಲ್ಲಿ ಏನಿದೆ ನ್ಯೂಟನ್ನು, ಕೆಳಗಡೆ mm². ಯಾಕೆ, ಇದು ಏರಿಯಾ. ಅದು ಡಬಲ್ ಝೀರೋಸ್ ಕ್ಯಾನ್ಸಲ್. ಎಷ್ಟು ಉಳಿತು, 10 × 10 100 ಡಿವೈಡೆಡ್ ಬೈ 4 Nm/mm². ಈಗ 4 1 425. ಸೊ ಸಿಗ್ಮಾ ಟಿ ಎಷ್ಟು ಬಂತು, ಸಿಗ್ಮಾ ಟಿ ಈಸ್ ಈಕ್ವಲ್ ಟು 25 Nm/mm². ಸೊ ಆಪ್ಷನ್ ನೋಡ್ತೀರಾ 25 ಇದೆಲ್ಲ ಅಂತ ಟಿಕ್ ಮಾಡಿಬಿಡ್ತೀರಾ. ಒಂದು ಕಡೆಯಿಂದ ಕೇಸ್ ಕರೆಕ್ಟು ಆಗ್ಬೋದು, ತಪ್ಪು ಆಗ್ಬೋದು. ಬಟ್ ಇಲ್ಲಿ ನೋಡಿ ಯೂನಿಟ್ ಮೆಗಾಪ್ಯಾಸ್ಕಲ್ ಇದೆ, ಇಲ್ಲಿ Nm/mm² ಇದೆ. ಸೊ ಹಾಗಿದ್ದಾಗ ಯೂನಿಟಲ್ಲಿ ಚೇಂಜ್ ಆಗಬಹುದಾ, ಹಾಗಾಗಿ ಇದ್ರದ್ದು ಒಂದು ಯೂನಿಟ್ ಒಂದು ತಿಳ್ಕೊಂಬಿಡಿ, ಭಾಳ ಇಂಪಾರ್ಟೆಂಟ್ ಇದು. ಈಗ ಯೂನಿಟ್ ನೋಡಿ, 1 Nm/mm²ನ ನಾವು 1 ಮೆಗಾಪ್ಯಾಸ್ಕಲ್ ಅಂತ ಬರಿಬೋದು.
1 ಮೆಗಾ ಪ್ಯಾಸ್ಕಲ್ ಅಂತೇಳಿ. 1 ನ್ಯೂಟನ್ ಪರ್ ಎಮ್ ಎಮ್ ಸ್ಕ್ವಯರ್ನ ನಮ್ಗೆ ಇನ್ ಕೇಸ್ ಏನಾದರೂ ಮೀಟ್ರ್ ಸ್ಕ್ವೇರಲ್ಲಿ ಬೇಕಂದರೆ 10⁻⁶ ನ್ಯೂಟನ್ ಪರ್ ಮೀಟ್ರ್ ಸ್ಕ್ವೇರ್ ಅಂತ ಬರ್ಕೊಳ್ಬೇಕು. ಅದೇ ಒಂದು ವೇಳೆ ನ್ಯೂಟನ್ ಪರ್ ಮೀಟ್ರ್ ಸ್ಕ್ವೇರ್ಗೆ ಮೆಗಾ ಪ್ಯಾಸ್ಕಲ್ಗೆ ಅಂದರೆ ಏನು ರಿಲೇಷನ್ ಇರುತ್ತೆ? 1 ಮೆಗಾ ಪ್ಯಾಸ್ಕಲ್ ಅಂದರೆ 10⁻⁶ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಇಷ್ಟನ್ನು ನೆನಪಿಟ್ಕೊಳ್ಳಿ. ಈ ಮೂರು ಯೂನಿಟ್ಸು ಭಾಳ ಇಂಪಾರ್ಟೆಂಟ್. ನೋಡಿ ನನಗೆ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಸೊ ಸಿಗ್ಮಾ ಟಿ ಈಸ್ ಈಕ್ವಲ್ ಟು 25 ಇಂಟು 1 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ ಬರೆದ್ರೆ ತಪ್ಪೇನಾದರೂ ಆಗುತ್ತಾ? ಏನು ತಪ್ಪಾಗಲ್ಲ. ಯಾಕೆ? 25 ಇಂಟು 1 25 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರೇ ಆಗುತ್ತೆ. ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, 25 ಇಂಟು ಈ 1 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ನ ನಾವೇನು ಬರ್ಕೊಳ್ಬೋದು? 1 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ನ 1 ಮೆಗಾ ಪ್ಯಾಸ್ಕಲ್ ಅಂತ ಬರಿಬೋದು. ಹಾಗಾಗಿ ಇಲ್ಲಿ ಏನು ಬರೀತೀನಿ? 1 ಮೆಗಾ ಪ್ಯಾಸ್ಕಲ್ ಅಂತ ಬರ್ಕೊಳ್ತೀನಿ. 1 ಇಂಟು 25 ಎಷ್ಟಾಯಿತು? 25 ಮೆಗಾ ಪ್ಯಾಸ್ಕಲ್. ಸೊ ಸಿಗ್ಮಾ ಟಿ ಎಷ್ಟಾಯಿತು? 25 ಮೆಗಾ ಪ್ಯಾಸ್ಕಲ್. ಆಪ್ಷನ್ ಸಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ಸೊ ಕೆಲವರಿಗೆ ಯೂನಿಟ್ಸ್ಗೆ ನೇರವಾಗಿ ಗೊತ್ತಿದ್ದರೆ ಡೈರೆಕ್ಟಾಗಿ ಟಿಕ್ ಮಾಡೋದು, ಗೊತ್ತಿಲ್ಲದಿದ್ದರೆ ಈ ಪಾಯಿಂಟ್ಸ್ನ ತಿಳ್ಕೊಳ್ಳಿ. ಈ ಕ್ವಶನ್ ನಾನು ತೊಗೊಂಡಿದ್ದೇನೆ ಅಂದರೆ ಒಂದು ಕ್ಯಾಲ್ಕುಲೇಷನ್ ಪಾಯಿಂಟ್ ಆಫ್ ವ್ಯೂ, ಇನ್ನೊಂದು ಯೂನಿಟ್ಸ್ ತಿಳಿಸ್ಬೇಕಂತ ತೊಗೊಂಡೆ. ಸೊ ಈ ಕ್ವಶನ್ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ KPCL ಎಕ್ಸಾಮ್ಗೆ, BEL ಎಕ್ಸಾಮ್ಗೆ ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು. ನಾನು ನೆಕ್ಸ್ಟ್ ಕ್ವಶನ್ ಕಡೆ ಹೋಗ್ತಾ ಇದೆ ನೋಡಿ. ಇಫ್ ಎ ಮೆಟೀರಿಯಲ್ ಹ್ಯಾಸ್ ನ್ಯೂಮರಿಕಲಿ ದ ಸೇಮ್ ವ್ಯಾಲ್ಯೂ ಫಾರ್ ಇಟ್ಸ್ ಮಾಡ್ಯುಲಸ್ ಆಫ್ ರಿಜಿಡಿಟಿ ಆ್ಯಂಡ್ ಬಲ್ಕ್ ಮಾಡ್ಯುಲಸ್. 3 ಮಾಡ್ಯುಲೈ ಆಫ್ ಎಲಾಸ್ಟಿಸಿಟಿ ನಿಮ್ಗೆ ಗೊತ್ತಿರಬೇಕು. ಬಲ್ಕ್ ಮಾಡ್ಯುಲಸ್, ರಿಜಿಡ್ ಮಾಡ್ಯುಲಸ್, ಯಂಗ್ಸ್ ಮಾಡ್ಯುಲಸ್. ಇವು ಮೂರನ್ನ ಏನಂತ ಹೇಳ್ತೀವಿ? 3 ಮಾಡ್ಯುಲೈ ಆಫ್ ಎಲಾಸ್ಟಿಸಿಟೀಸ್ ಅಂತ ಹೇಳ್ತೀವಿ. ಈವನ್ ಪಾಯ್ಸನ್ಸ್ ರೇಷನು ಮಾಡ್ಯುಲೈ ಆಫ್ ಎಲಾಸ್ಟಿಸಿಟೀಸ್ ಎಲ್ಲ ಬರುತ್ತೆ. ಇವು ಮೂರೂ ಏನಾಗಿರುತ್ತೆ? ಪ್ರಾಪರ್ಟಿ ಆಫ್ ದಿ ಮೆಟೀರಿಯಲ್ಸ್ ಆಗಿರುತ್ತೆ. ಓಕೆ, ಸೊ ನಾವು ಯಂಗ್ಸ್ ಮಾಡ್ಯುಲಸ್ನ E ಇಂದ ಡಿನೋಟ್ ಮಾಡ್ತೀವಿ. ಬಲ್ಕ್ ಮಾಡ್ಯುಲಸ್ನ ನಾವೇನಂತ ಮಾಡ್ತೀವಿ? K ಅಂತ ಡಿನೋಟ್ ಮಾಡ್ತೀವಿ. ರಿಜಿಡಿಟಿ ಮಾಡ್ಯುಲಸ್ ರಿಜಿಡಿಟಿ ಮಾಡ್ಯುಲಸ್ ಅಥವಾ ಶಿಯರ್ ಮಾಡ್ಯುಲಸ್, ಅದನ್ನು ನಾವು ಕೆಲವು ಟೆಕ್ಸ್ಟ್ ಬುಕ್ಸಲ್ಲಿ C ಅಂತ ಕೊಡ್ತಾರೆ, ಇನ್ನು ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ G ಅಂತ ಕೊಡ್ತಾರೆ. ಸೊ ಇದೇನಿದು? ಶಿಯರ್ ಮಾಡ್ಯುಲಸ್ ಅಥವಾ ರಿಜಿಡಿಟಿ ಮಾಡ್ಯುಲಸ್ ಆರ್ ರಿಜಿಡಿಟಿ ಮಾಡ್ಯುಲಸ್. ಭಾಳ ಇಂಪಾರ್ಟೆಂಟು. ಕ್ವಶನ್ ಪೇಪರಲ್ಲಿ ನಿಮ್ಗೆ ಈ ವರ್ಡ್ ಆದರೂ ಯೂಸ್ ಮಾಡೋದು, ಈ ವರ್ಡ್ ಆದರೂ. ಇದೇನಿದು? ಬಲ್ಕ್ ಮಾಡ್ಯುಲಸ್. ಇದೇನಾಗುತ್ತೆ? ಯಂಗ್ಸ್ ಮಾಡ್ಯುಲಸ್ ಆಗುತ್ತೆ. ಸೊ ಇವೆಲ್ಲವೂ ನೆನ್ಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ನಿಮಗೆ ಯಾವುದೇ ಥರದ ಡಾಟಾನ ಯೂಸ್ ಮಾಡ್ಕೊಂಡೋದ್ರೆ ನಿಮಗೆ ಕ್ವಶನ್ನ ಫ್ರೇಮ್ ಮಾಡ್ಬೋದು. ಈಗ ಬರೋಣ ಕ್ವಶನ್ ಸಾಲ್ವ್ ಮಾಡ್ತಾ. ಇಫ್ ಎ ಮೆಟೀರಿಯಲ್ ಇಸ್ ನ್ಯೂಮರಿಕಲಿ ದ ಸೇಮ್ ವ್ಯಾಲ್ಯೂ, ಏನು ವ್ಯಾಲ್ಯೂ ಇದೆ? ಸೇಮ್ ವ್ಯಾಲ್ಯೂ ಇದೆ. ಯಾವುದ್ಯಾವುದು? ಮಾಡ್ಯುಲಸ್ ಆಫ್ ರಿಜಿಡಿಟಿ ಮತ್ತು ಬಲ್ಕ್ ಮಾಡ್ಯುಲಸ್. ಯಾವ್ದು ಸೇಮ್ ಇದ್ದಾವೆ ಇಲ್ಲಿ? ಎರಡು ಯಂಗ್ಸ್ ಎರಡು ಮಾಡ್ಯುಲೈ ಆಫ್ ಎಲಾಸ್ಟಿಸಿಟಿ ಏನಿದ್ದಾವೆ, ಎರಡು ಮಾಡ್ಯುಲೈ ಆಫ್ ಎಲಾಸ್ಟಿಸಿಟೀಸ್, ಮಾಡ್ಯುಲಸ್ ಆಫ್ ರಿಜಿಡಿಟಿ ಮತ್ತು ಬಲ್ಕ್ ಮಾಡ್ಯುಲಸ್ ಏನಿದ್ದಾವೆ ಅವೆರಡರ ವ್ಯಾಲ್ಯೂ ಸೇಮ್ ಇದೆ ಅಂತ ಹೇಳ್ತಾನೆ. ಇಫ್ ಎ ಮೆಟೀರಿಯಲ್ ಹ್ಯಾಸ್ ನ್ಯೂಮರಿಕಲ್, ಯಾವುದೋ ಒಂದು ಮೆಟೀರಿಯಲ್ ಇದೆ, ಆ ಮೆಟೀರಿಯಲ್ಗೆ ನಿಮಗೆ ಯಾವುದಾದ್ರೂ ತೊಗೊಳ್ಳಿ, ಸ್ಟೀಲ್, ಬ್ರಾಸ್, ಕಾಪರ್ ಯಾವುದಾದ್ರೂ ತೊಗೊಳ್ಳಿ, ಅವಕ್ಕೆ 3 ಮಾಡ್ಯುಲೈ ಆಫ್ ಎಲಾಸ್ಟಿಸಿಸ್ ಇರುತ್ತೆ. ಯಂಗ್ಸ್ ಮಾಡ್ಯುಲಸ್, ಬಲ್ಕ್ ಮಾಡ್ಯುಲಸ್, ರಿಜಿಡಿಟಿ ಮಾಡ್ಯುಲಸ್ ಎಲ್ಲವೂ ಇರ್ತವೆ. ಸೊ ಯಾವುದೋ ಒಂದು ಮೆಟೀರಿಯಲ್ಗೆ, ಆ ಥರದ್ದು ಒಂದು ಮೆಟೀರಿಯಲ್ಗೆ ನಮಗೆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದಾಗ ಮಾಡ್ಯುಲಸ್ ಆಫ್ ರಿಜಿಡಿಟಿ ಮತ್ತು ಬಲ್ಕ್ ಮಾಡ್ಯುಲಸ್ ಎರಡೂ ಸೇಮ್ ಕಾಣಿಸ್ಕೊಂತಂತೆ. ಅಂಥ ಸಂದರ್ಭದಲ್ಲಿ ಆ ಮೆಟೀರಿಯಲ್ದು ಪಾಯ್ಸನ್ಸ್ ರೇಷಿಯೋ ಎಷ್ಟಾಗಿದೆ ಅಂತ ಕೇಳ್ತಾನೆ. ಸೊ ವೆರಿ ಸಿಂಪಲ್ ಇದು. ಸೊ ಬೈ ಡಾಟಾ ನಮ್ಗೆ ಏನು ಹೇಳಿದ್ದಾರೆ? ಮಾಡ್ಯುಲಸ್ ಆಫ್ ರಿಜಿಡಿಟಿ ಅಂದರೆ ಏನಂತ ಹೇಳಿದೆ ನಾನು? ಮಾಡ್ಯುಲಸ್ ಆಫ್ ರಿಜಿಡಿಟಿ ಸಿಂಬಲ್ ಏನಾಗುತ್ತೆ? G ಅಥವಾ C ಅಲ್ವಾ? ಸೊ ನಾನು C ಅಂತ ತೊಗೊಳ್ತೀನಿ. ಮಾಡ್ಯುಲಸ್ ಆಫ್ ರಿಜಿಡಿಟಿ ಇಸ್ ಈಕ್ವಲ್ ಟು ಬಲ್ಕ್ ಮಾಡ್ಯುಲಸ್ ಅಂದರೆ ಏನಂತ ಹೇಳಿದೆ? K ಅಂತ ಹೇಳಿದೆ. ಸೊ ಮಾಡ್ಯುಲಸ್ ಆಫ್ ರಿಜಿಡಿಟಿ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಬಲ್ಕ್ ಮಾಡ್ಯುಲಸ್ ಎರಡಕ್ಕೆ ಸಮ ಆಗಿದೆ. ಮಾಡ್ಯುಲಸ್ ಆಫ್ ರಿಜಿಡಿಟಿ ಏನಾಗಿದೆ? ಬಲ್ಕ್ ಮಾಡ್ಯುಲಸ್ಗೆ ಸಮ ಆಗಿದೆ. ಅದು ಡಾಟಾದಲ್ಲಿ ಕೊಟ್ಟಿರೋದು. ಇಂಥ ಮೆಟೀರಿಯಲ್ದು ಪಾಯ್ಸನ್ಸ್ ರೇಷಿಯೋ ಏನಾಗಿದೆ ಅಂತ ಕೇಳ್ತಾನೆ. ಸೊ ಎಕ್ಸ್ಪೆರಿಮೆಂಟ್ ಮಾಡಿದೆ ಮೆಟೀರಿಯಲ್ದು, ಆ ಮೆಟೀರಿಯಲ್ದು ಬಲ್ಕ್ ಮಾಡ್ಯುಲಸ್ ಏನಿದೆ, ರಿಜಿಡಿಟಿ ಮಾಡ್ಯುಲಸ್ ಇದೆ ಮತ್ತು ಯಂಗ್ಸ್ ಮಾಡ್ಯುಲಸ್ ಏನಿದೆ ಅಂತ ನೋಡಿದಾಗ ನನಗೇನು ಗೊತ್ತಾಯಿತು? ನನ್ನ ಅಬ್ಸರ್ವೇಷನ್ ಪ್ರಕಾರ ಬಲ್ಕ್ ಮಾಡ್ಯುಲಸ್ಸು ಮತ್ತು ಮಾಡ್ಯುಲಸ್ ಆಫ್ ರಿಜಿಡಿಟಿ ಇವೆರಡರ ವ್ಯಾಲ್ಯೂಸು ಸೇಮ್ ಕಾಣ್ತು. ಹಾಗಿದ್ದಾಗಿದ್ರದ್ದು ಪಾಯ್ಸನ್ಸ್ ರೇಷಿಯೋ ಫೈಂಡ್ ಔಟ್ ಮಾಡೋದಕ್ಕೆ ನಾನು ಮುಂದಾಗ್ತಿದ್ದೀನಿ. ಸೊ ಪಾಯ್ಸನ್ಸ್ ರೇಷಿಯೋ ಏನಿದೆ ಅಂತ ತಿಳ್ಕೊಳ್ಬೇಕು. ಸೊ ಈಗ ನಾವು ತಿಳ್ಕೊಳ್ಳೋಣ. ಹೆಂಗೆ ತಿಳ್ಕೊತೀರಾ? ನಿಮಗೆ ಗೊತ್ತಿರಬೇಕು ಈ 3 ಫಾರ್ಮುಲಾಸು ವೆರಿ ಇಂಪಾರ್ಟೆಂಟು. ರಿಲೇಷನ್ ಬಿಟ್ವೀನ್ ECK ಅಂದರೆ ಯಂಗ್ಸ್ ಮಾಡ್ಯುಲಸ್, ಬಲ್ಕ್ ಮಾಡ್ಯುಲಸ್, ರಿಜಿಡಿಟಿ ಮಾಡ್ಯುಲಸ್. ಏನಪ್ಪ ರಿಲೇಷನ್ಸ್ ಇದೆ ಅಂದರೆ E ಈಸ್ ಈಕ್ವಲ್ ಟು 2C ಇಂಟು 1 ಪ್ಲಸ್ ಮ್ಯೂ, ಇದು ಒಂದು ರಿಲೇಷನು. E ಈಸ್ ಈಕ್ವಲ್ ಟು 3K ಇಂಟು 1 ಮೈನಸ್ 2 ಮ್ಯೂ, ಇದು ಇನ್ನೊಂದು ರಿಲೇಷನು. ಮತ್ತು Eಗೆ, Cಗೆ, Kಗೆ ಇರುವಂಥ ರಿಲೇಷನ್ ಭಾಳ ಇಂಪಾರ್ಟೆಂಟ್. E ಈಸ್ ಈಕ್ವಲ್ ಟು ಮೂರು ರಿಲೇಷನ್ ಭಾಳ ಇಂಪಾರ್ಟೆಂಟ್. E ಈಸ್ ಈಕ್ವಲ್ ಟು ಇದೊಂದು 3 ಬರಲ್ಲ ಇಲ್ಲಿ, ಏನು ಬರುತ್ತೆ? E ಈಸ್ ಈಕ್ವಲ್ ಟು 9CK, ಏನು 9CK ಡಿವೈಡ್ ಬೈ 3K ಪ್ಲಸ್ C. ವೆರಿ ಇಂಪಾರ್ಟೆಂಟ್ ರಿಲೇಷನ್ಸ್ ಇದು. E ಈಸ್ ಈಕ್ವಲ್ ಟು 9CK ಡಿವೈಡೆಡ್ ಬೈ 3KC. 9CK ಡಿವೈಡ್ ಬೈ 3K ಪ್ಲಸ್ C. ಸೊ ಈ ಯಂಗ್ಸ್ ಮಾಡ್ಯುಲಸ್, ಬಲ್ಕ್ ಮಾಡ್ಯುಲಸ್, ರಿಜಿಡಿಟಿ ಮಾಡ್ಯುಲಸ್ಗೆ ಇರುವಂಥ ರಿಲೇಷನ್ಸ್ ಇವುಗಳಾಗಿರ್ತವೆ. ನಿಮಗೆ ಎಕ್ಸಾಮಲ್ಲಿ ನೇರವಾಗಿ ಕೇಳ್ತಾನೆ. ಅದರಲ್ಲೂ ಮುಖ್ಯವಾಗಿ KPCL ಎಕ್ಸಾಮ್, ಜೂನಿಯರ್ ಇಂಜಿನಿಯರ್ ಹಾಗೂ EAT ಎಕ್ಸಾಮ್, ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿನಲ್ಲಿ ನೇರವಾಗಿ ಬರುವಂಥ ಪ್ರಶ್ನೆಗಳಿದು. ECK ರಿಲೇಷನ್ಸ್ ಯಾವುದಾದ್ರೂ ಒಂದು ಕ್ವಶನ್ ಕೊಟ್ಟು ಇದರಲ್ಲಿ ಯಾವುದು ಕರೆಕ್ಟ್ ರಿಲೇಷನ್ ಇದೆ ಅಥವಾ Eಗೆ Cಗೆ ಇರೋ ರಿಲೇಷನ್ ಏನಂತ ಕೇಳ್ಬೋದು. ಅಥವಾ ಅದರಲ್ಲಿ ಪಾಯ್ಸನ್ಸ್ ರೇಷಿಯೋ, ಬಲ್ಕ್ ಮಾಡ್ಯುಲಸ್ ಕೊಡ್ತಾನೆ, ಯಂಗ್ಸ್ ಮಾಡ್ಯುಲಸ್ ಫೈಂಡ್ ಔಟ್ ಮಾಡೋಕ್ಕೆ ಕೇಳ್ತಾನೆ. ಈ ರೀತಿಯಲ್ಲಿ 2 ಪ್ಯಾರಾಮೀಟರ್ ಕೊಟ್ಟು ಒಂದು ಫೈಂಡ್ ಔಟ್ ಮಾಡೋಕ್ಕೆ ಕೇಳ್ತಾರೆ. ಓಕೆನಾ? ಈಗ ನಾನೇನು ಇಲ್ಲಿ ಏನು ಮಾಡಬೇಕು? ನನಗೆ Eಗೆ, Kಗೆ
ಮೆಟೀರಿಯಲ್ ಸೇಮ್ ಇದೆ, ಮೆಟೀರಿಯಲಲ್ಲಿ ಸಿ ಮತ್ತು ಕೆ ಸೇಮ್ ಇದೆ, ಪಾಯ್ಸನ್ಸ್ ರೇಷಿಯೋ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಸೊ ನನಗೇನು ಗೊತ್ತಿದೆ ಇಲ್ಲಿ ನೋಡಿ, E = 2k × 1 + μ, E = 3k × 1 + μ. ನಾನೇನು ಮಾಡ್ತೀನಿ, ಈ ಫಾರ್ಮುಲಾ ಏನಿದೆಯಲ್ಲ ಈ ಫಾರ್ಮುಲಾ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ವಿ ನೋ E = 2c × 1 + μ ಅಲ್ವಾ. ಸೊ ಈ ಅಂದರೆ ನಾನು ಏನು ಬರ್ಕೊಳ್ಬೋದು, ಇನ್ನೊಂದು ಫಾರ್ಮುಲಾ ಈ 3k × 1 - 2μ ಅಂತಲೂ ಬರಿಬೋದಾ. 3k × 1 - 2μ ಈ ಜಾಗದಲ್ಲಿ ಇದನ್ನು ಸಬ್ಸ್ಟಿಟ್ಯೂಷನ್ ಮಾಡಿದ್ದೀನಿ. ಫಸ್ಟ್ ಈ ಬೇಸಿಕ್ ಫಾರ್ಮಾ ಬರ್ಕೊಂಡೆ, ನಿಮ್ಮ ಇಷ್ಟ ಈ ಫಾರ್ಮಾ ಬರ್ಕೊಳ್ಳೋ ಅಂದರೆ ಈ ಫಾರ್ಮಾ ಆದರೂ ಬರ್ಕೊಳ್ಳಿ, ಯಾವ ಫಾರ್ಮಾ ಆದರೂ ಬರೀ, ಈ ಫಾರ್ಮಾ ಬರೋದ್ರೂ ತೊಂದರೆ ಇಲ್ಲ, ನಮಗೇನು ಒಟ್ಟಿಗೆ ಪಾಯ್ಸನ್ಸ್ ರೇಷಿಯೋ ಫೈಂಡ್ ಔಟ್ ಮಾಡಬೇಕಷ್ಟೇ. ಸೊ ನಾನೇನು ಮಾಡಿದ್ದೀನಿ, E = 2c × 1 + μ ಫೈಂಡ್ ಔಟ್ ಬರ್ಕೊಂಡೆ. ಅಲ್ಲಿ ಈ ಜಾಗದಲ್ಲಿ ನನಗೆ ಇನ್ನೊಂದು ಫಾರ್ಮಾ ಏನಿದೆ ಅದನ್ನು ಬರ್ಕೊಂಡಿದ್ದೀನಿ. E = 3k × 1 - 2μ ಇಲ್ಲೇನಿದೆ ಅಲ್ಲಿ ನನ್ನ ರೈಟ್ ಹ್ಯಾಂಡ್ ಸೈಡಲ್ಲಿ 2c × 1 + μ ಇದೆ, 2c × 1 + μ ಅಲ್ವಾ. ಈಗ ಇಲ್ಲಿ ನಮಗೆ ಡಾಟಾದಲ್ಲಿ ಏನು ಹೇಳಿದ್ದಾನೆ, C = k ಅಂದರೆ ಸಿ ಇದ್ದಿದ್ದ ಜಾಗದಲ್ಲಿ ಕೆ ಆದರೂ ಹಾಕಿ, ಕೆ ಇದ್ದಿದ್ದ ಜಾಗದಲ್ಲಿ ಸಿ ಆದರೂ ಹಾಕಿ. ನಾನೇನು ಮಾಡ್ತೀನಿ, ಕೆ ಇರೋ ಜಾಗದಲ್ಲಿ ಸಿ ಅಂತ ಹಾಕ್ತೀನಿ. ಸೊ 3 × c 1 - 2μ = 2c × 1 - μ. ಸೊ ಇಲ್ಲಿಂದ ನಮಗೇನಾಯಿತು, ಲೆಫ್ಟ್ ಹ್ಯಾಂಡ್ ಸೈಡಲ್ಲೂ ರೈಟ್ ಹ್ಯಾಂಡ್ ಸೈಡಲ್ಲಿ ಏನು ಕ್ಯಾನ್ಸಲ್ ಆಯಿತು, ಸಿ ಕ್ಯಾನ್ಸಲ್ ಆಯಿತು. ಇನ್ನೇನು ಉಳಿತು, 3 × 1 - 2μ 2 × 1 - 3 × 1 - 2μ 2 × 1 + μ 1 + μ. ಈಗ ನಾನು ಈ 3ನ ಒಳಗಡೆ ತೊಗೊಂಡು ಹೋಗ್ತಿದ್ದೀನಿ ಡಿಸ್ಟ್ರಿಬ್ಯೂಟಿವ್ಲ. ಸೊ ಏನಾಗುತ್ತೆ, 3 × 1 3 ಮೈನಸ್, ಯಾಕೆ ಇದು ಮೈನಸ್, 3 × 2μ 6μ, ಕರೆಕ್ಟಾ. ಇದು ಬೇಸಿಕ್ ಕ್ಯಾಲ್ಕುಲೇಷನ್. ಇದು 3 × 2 is 6μ = 2 × 1 2 + 2 × μ 2μ. ಈಗ ಮ್ಯೂ ಟರ್ಮ್ಸ್ನ ಒಂದು ಕಡೆ ಗ್ರೂಪ್ ಮಾಡ್ಕೊಳ್ಳಿ, ಇದನ್ನು ಆ ಕಡೆ ತೊಗೊಂಡೋದ್ರೆ ಅವಾಗ ಏನಾಗುತ್ತೆ, 6μ ಈ ಕಡೆ ಬಂದರೆ 6 + 2 is -6, ಈ ಕಡೆ ಬಂದರೆ +6 +6 2μ +6μ ಮತ್ತು 2μ ಎಷ್ಟಾಯಿತು, 8μ ಆಯಿತು. ಈ 2 ಈ ಕಡೆ ಬಂದರೆ +2 ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಸೊ 3 - 2. ಸೊ ಇಲ್ಲೇನೇನಾಯಿತು, 3 - 2 is 1 = 6 + 2 is 8μ ಆಯಿತು. ಸೊ ನನಗೆ ಮ್ಯೂ ಬೇಕಾಯಿತು. ಮ್ಯೂ ಅಂದ್ರೇನು, ಪಾಯ್ಸನ್ಸ್ ರೇಷಿಯೋ. ಸೊ μ = 8 ಏನಾಗುತ್ತೆ, ಕೆಳಗಡೆ ಬರುತ್ತೆ ತಾನೆ, 1/8. ಸೊ ನಿಮಗೆ ಗೊತ್ತಿರಬೇಕು ಕೆಲವು ಫ್ಯಾಕ್ಟ್ಸು, ಏನಂದರೆ 1/2 ಅಂದರೆ ಎಷ್ಟು, 0.5. ಅದೇ ರೀತಿಯಲ್ಲಿ 1/4 ಅಂದರೆ ಎಷ್ಟಾಗುತ್ತೆ, 0.25 ಆಗುತ್ತೆ. ಅದೇ ರೀತಿಯಲ್ಲಿ 1/8 ಅಂದರೆ ಎಷ್ಟಾಗುತ್ತೆ, 0.125 ಆಗುತ್ತೆ. ಸೊ ಇಲ್ಲಿ 1/8 ಅಂದರೆ ಎಷ್ಟು ಬರೀಬೇಕು ನೀವು, 0.125 ಬರೀಬೇಕು. ಸೊ ಪಾಯ್ಸನ್ಸ್ ರೇಷಿಯೋ ಎಷ್ಟಾಯಿತು, 0.125 ಆಗುತ್ತೆ. ಆಪ್ಷನ್ ಡಿ ಪ್ರಶ್ನೆ ಗೊತ್ತು. ಸೊ ನಿಮ್ಗೆ ಈ ಕ್ವಶನ್ ತೊಗೊಂಡಿದ್ದೇನೆಂದರೆ, ಈ ರಿಲೇಷನ್ಸು ಆದಮೇಲೆ ಈ ಕಂಡೀಷನ್ ಯೂಸ್ ಮಾಡಿಕೊಂಡು ನೋಡಿ, ಇಲ್ಲಿ ಎರಡಕ್ಕೆ ಈಕ್ವೇಟ್ ಮಾಡಿಕೊಂಡು ಕ್ಯಾನ್ಸಲೇಷನ್ ಮಾಡಿ ಮ್ಯೂನ ಫೈಂಡ್ ಔಟ್ ಮಾಡೋದು. ಸೊ ಈ 3 ರಿಲೇಷನ್ಸ್ ತಿಳಿಸಬೇಕು, 3 ರಿಲೇಷನ್ಸ್ಗಿರುವಂಥ ಕ್ಯಾಲ್ಕುಲೇಷನ್ ತಿಳಿಸ್ಬೇಕಂತೇಳಿ ಈ ಪರ್ಟಿಕ್ಯುಲರ್ ಕ್ವಶನ್ ತೊಗೊಂಡಿದ್ದೆ. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ. ಫಾರ್ ಎ ಗಿವನ್ ಮೆಟೀರಿಯಲ್ ದ ಮಾಡ್ಯುಲಸ್ ಆಫ್ ರಿಜಿಡಿಟಿ ಈಸ್ 100 GPa. ಸೊ ಮಾಡ್ಯುಲಸ್ ಆಫ್ ರಿಜಿಡಿಟಿ, ಒಂದು ಮೆಟೀರಿಯಲ್ಗೆ ಮಾಡ್ಯುಲಸ್ ಆಫ್ ರಿಜಿಡಿಟಿ ಎಷ್ಟಿದೆ ಅಂತ ಹೇಳಿದ್ದೇನೆ, 100 GPa ಅಂತ ಹೇಳಿದ್ದೇನೆ. ಮಾಡ್ಯುಲಸ್ ಆಫ್ ರಿಜಿಡಿಟಿ ಅಂದರೆ ನಾನು ಏನಂತ ಹೇಳಿದೆ, ಜಿ ಅಥವಾ ಸಿ. ಸೊ ನಾನು ಸಿ ಅಂತ ತೊಗೊಳ್ತೀನಿ, ನನಗೆ ಕನ್ವೀನಿಯೆಂಟ್ ಇದು. ಮಾಡ್ಯುಲಸ್ ಆಫ್ ರಿಜಿಡಿಟಿ ಎಷ್ಟು ಅಂತ ಹೇಳಿದರೆ 100 GPa ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಪಾಯ್ಸನ್ಸ್ ರೇಷಿಯೋ ಕೊಟ್ಟಿದ್ದಾರೆ ನೋಡಿ. ಪಾಯ್ಸನ್ಸ್ ರೇಷಿಯೋ ಅಂದರೆ ಈಗ ತಾನೇ ಫೈಂಡ್ ಔಟ್ ಮಾಡಿದ್ವಿ, ಏನನ್ನ, ಮ್ಯೂ ಅಂತೇಳಿ. ಸೊ ಪಾಯ್ಸನ್ಸ್ ರೇಷಿಯೋಗೆ ನಾನು ನೊಟೇಷನ್ ಏನು ತೊಗೊಳ್ತೀನಿ, ಮ್ಯೂ ತೊಗೊಳ್ತಾ ಇದ್ದೀನಿ. ಸೊ μ = 0.25. ನೋಡಿ, ಮ್ಯೂ ಅಂದರೆ ಪಾಯ್ಸನ್ಸ್ ರೇಷಿಯೋ. ಈ ಮ್ಯೂನ ಇನ್ನೂ ಕೆಲವು ಟೆಕ್ಸ್ಟ್ ಬುಕ್ಸಲ್ಲಿ 1/m ಅಂತಲೂ ಬರೆದಿರ್ತಾರೆ. ಸೊ ಎರಡರೂ ತಪ್ಪೇನಲ್ಲ, ಎರಡನ್ನೂ ಯೂಸ್ ಮಾಡ್ಕೊಳ್ಬೋದು. ಈಗ μ = 0.25. ಸೊ 0.25 ಡಾಟಾದಲ್ಲಿ ಕೊಟ್ಟಿದ್ದಾನೆ. ದ ವ್ಯಾಲ್ಯೂ ಆಫ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಈಸ್, ಏನು, ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಅಂದರೆ ಈನ ಫೈಂಡ್ ಔಟ್ ಮಾಡಬೇಕು. ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾನೆ. ಅದು ಏನು, GPaದಲ್ಲಿ. ಸೊ ಇವೆಲ್ಲವೂ GPaನಲ್ಲಿ ಇದೆ. 125 GPa ಅಂದರೆ ಗಿಗಾ ಪ್ಯಾಸ್ಕಲ್, 150 ಗಿಗಾ ಪ್ಯಾಸ್ಕಲ್, 200 ಗಿಗಾ ಪ್ಯಾಸ್ಕಲ್, 250 ಗಿಗಾ ಪ್ಯಾಸ್ಕಲಲ್ಲಿ ಇದ್ದಾವೆ. ಸೊ ನಾವೇನು ಮಾಡೋಣ, ಈಗ ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಹೆಂಗೆ ಮಾಡ್ತಾರೆ ಕ್ಯಾಲ್ಕುಲೇಷನು, ನಿಮಗೆ ಗೊತ್ತಿರೋಂಥದ್ದೇ ಇದು. ಸೊ ಏನು ಫಾರ್ಮುಲಾ, ಈಗೆ ಮತ್ತು ಸಿಗೆ ಅಂದರೆ ಯಂಗ್ಸ್ ಮಾಡ್ಯುಲಸ್ಸು ಮತ್ತು ರಿಜಿಡಿಟಿ ಮಾಡ್ಯುಲಸ್ಗೆ ಇರುವಂಥ ರಿಲೇಷನ್. E = 2c × 1 + μ, ಇದು ಈಗೆ ಮತ್ತು ಸಿಗೆ ರಿಲೇಷನ್. E = 3k × 1 - 2μ, ಇದು ಈಗೆ ಮತ್ತು ಕೆಗಿರೋ ರಿಲೇಷನ್. ಈಗೆ ಸಿಗೆ ಕೆಗಿರೋದು ಯಾವುದು, E = 9kc. ಏನಿದು, E = 9kc = 9kc ಅಥವಾ 9ck / 3k + c. ಇದು ಇನ್ನೊಂದು ರಿಲೇಷನ್, ಈಗೆ ಸಿಗೆ ಕೆಗಿರೋ ರಿಲೇಷನ್. ಸೊ ಇದರಲ್ಲಿ ನನಗೆ ಏನೇನು ಕೊಟ್ಟಿದ್ದಾನೆ, ರಿಜಿಡಿಟಿ ಮಾಡ್ಯುಲಸ್, ಯಂಗ್ಸ್ ಮಾಡ್ಯುಲಸ್. ಸೊ ರಿಜಿಡಿಟಿ ಮಾಡ್ಯುಲಸ್, ಯಂಗ್ಸ್ ಮಾಡ್ಯುಲಸ್ ರಿಲೇಷನ್ ಇದನ್ನು ತೊಗೊಳ್ಬೇಕು. E = 2c × 1 + μ, ಈ ರಿಲೇಷನ್ ಯೂಸ್ ಮಾಡ್ಕೊಳ್ತೀನಿ. ಸೊ ಇವಾಗ ಏನು ಮಾಡೋಣ, ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ.
ಗೊತ್ತಿಲ್ಲ, ನಾನು ಅದೇ ಫೈಂಡ್ ಔಟ್ ಮಾಡಬೇಕು. ಈಸ್ ಈಕ್ವಲ್ ಟು 2 ಇಂಟು ಸಿ ಎಷ್ಟಿದೆ 100 ಇದೆ. ಕನ್ವರ್ಷನ್ ಏನು ಬೇಡ, ಯಾಕೆ ಈ ವ್ಯಾಲ್ಯೂನೇ GPAದಲ್ಲಿ ಬರಬೇಕು. ನನಗೆ ವ್ಯಾಲ್ಯೂ GPAದಲ್ಲೇ ಫೈಂಡ್ ಔಟ್ ಮಾಡಬೇಕಲ್ಲ. ಸೊ GPAದಲ್ಲೇ ಸಬ್ಸ್ಟಿಟ್ಯೂಷನ್ ಮಾಡಿ. ಇಂಟು 1 ಪ್ಲಸ್ ಮ್ಯೂ ಅಂದರೆ ಎಷ್ಟು 0.25. ಸೊ ನಾನು ಈಗ ತಾನೇ ನಿಮಗೆ ಹೇಳಿದೆ ಕಾನ್ಸ್ಟೆಂಟ್ಸ್. 1/2 ಅಂದರೆ ಎಷ್ಟು 0.5. 1/4 ಅಂದರೆ ಎಷ್ಟು ಅಂತ ಹೇಳಿದೆ 0.25 ಅಂತ ಹೇಳಿದೆ. ಸೊ 0.25ನ 1/4 ಅಂತ ಬರ್ಕೊಳ್ಬೋದು ತಾನೆ. 2 ಇಂಟು 100 200 ಇಂಟು 1 ಪ್ಲಸ್ 0.25ನ 1/4 ಅಂತ ಬರ್ಕೊಂಡೆ. ಯಾಕೆ ಈ ಥರ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. 200 ಇಂಟು 4 ಇಂಟು 1 4, 4 ಪ್ಲಸ್ 1 ಇಸ್ 5 ಡಿವೈಡೆಡ್ ಬೈ 4. ಓಕೆ, ಈಗ 4 1 4 5 20 0. ಸೊ 4 1 450ಗೆ 200 ಹೋಗುತ್ತೆ ಅಲ್ವಾ. ಸೊ ಕ್ಯಾನ್ಸಲೇಷನ್ ಮಾಡಿಕೊಂಡೆ. 50 ಇಂಟು 5 ಎಷ್ಟಾಯಿತು 250 ಆಯಿತು. ಎಷ್ಟಾಯಿತು 250. ಸೊ ಇಲ್ಲೇನು ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ ವ್ಯಾಲ್ಯೂ ಬಂದಿರುತ್ತಲ್ಲ, ಇದು GPAದಲ್ಲೇ ಸಬ್ಸ್ಟಿಟ್ಯೂಷನ್ ಮಾಡಿದೆ. ಇದು 100 GPAದಲ್ಲೇ ಸಬ್ಸ್ಟಿಟ್ಯೂಷನ್ ಮಾಡಿದೆ. ಸೊ ವ್ಯಾಲ್ಯೂನು ನಿಮಗೆ ಏನು ಬರುತ್ತೆ GPAದಲ್ಲೇ ಬಂದಿರುತ್ತೆ. ಸೊ ದೇರ್ ಫಾರ್ ಯಂಗ್ಸ್ ಮಾಡ್ಯುಲಸ್ ಎಷ್ಟು 250 ಗಿಗಾಪ್ಯಾಸ್ಕಲ್. 250 ಗಿಗಾಪ್ಯಾಸ್ಕಲ್ ಆಗುತ್ತೆ. ನೇರವಾಗಿ ಸಿಕ್ಕಿದೆ, ಏನು ಕನ್ವರ್ಷನ್ ಏನಿರಲಿಲ್ಲ. ಬಟ್ ಆದರೆ ನಿಮಗೆ ಕ್ಯಾಲ್ಕುಲೇಷನ್ ತೋರಿಸ್ಬೇಕಂತೇಳಿ ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ ತೊಗೊಂಡಿದ್ದಾಯಿತು. ನೆಕ್ಸ್ಟ್ ಕ್ವಶನ್ ಕಡೆ ಹೋಗೋಣ. ಇದು ಲಾಸ್ಟ್ ಕ್ವಶನು ಈ ವಿಡಿಯೋದಲ್ಲಿ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನು, ವೆರಿ ಇಂಪಾರ್ಟೆಂಟ್ ಅಂತ ಅನ್ಬೋದು. ಇದು ನಮಗೆ ಥಿಯರಿ ಆಫ್ ಟಾರ್ಷನ್ ಅಂದರೆ ಶಾಫ್ಟ್ಗೆ ಏನು ಸಂಬಂಧಪಟ್ಟಿರೋದಿದ್ದಾರೆ ಚಾಪ್ಟರ್, ಆ ಚಾಪ್ಟರ್ಗೆ ಸಂಬಂಧಪಟ್ಟಿರೋಂಥ ಕ್ವಶನ್ ಇದು. ಸೊ ಇಲ್ಲಿ ನೋಡಿ ಏನು ಕೊಟ್ಟಿದ್ದಾನೆ, ದ ಡಯಾಮೀಟರ್ ಆಫ್ ಎ ಶಾಫ್ಟ್ ಎ ಶಾಫ್ಟ್ ಬಗ್ಗೆ ಹೇಳ್ತಾನೆ. ಡಯಾಮೀಟರ್ ಆಫ್ ಶಾಫ್ಟ್ ಎ ಈಸ್ ಟ್ವೈಸ್ ದಿ ಡಯಾಮೀಟರ್ ಆಫ್ ಶಾಫ್ಟ್ ಬಿ. ಎದು ಡಯಾಮೀಟರ್ ಏನಿದೆ ಬಿದು ಡಯಾಮೀಟರ್ಗಿಂತ 2 ಪಟ್ಟು ಜಾಸ್ತಿ ಇದೆ. ಸೊ ಬೈ ಡಾಟಾ ಏನು ಹೇಳ್ತಾನೆ, ಬೈ ಡಾಟಾ ಡಯಾಮೀಟರ್ ಆಫ್ ಶಾಫ್ಟ್ ಎ ಈಸ್ ಏನಾಗಿದೆ ಟ್ವೈಸ್ ದಿ ಡಯಾಮೀಟರ್ ಆಫ್ ಶಾಫ್ಟ್ ಬಿ ಆಗಿದೆ. ಡಯಾಮೀಟರ್ ಆಫ್ ಶಾಫ್ಟ್ ಎ ಈಸ್ ಟ್ವೈಸ್ ದಿ ಡಯಾಮೀಟರ್ ಆಫ್ ಶಾಫ್ಟ್ ಬಿ. ಸೊ ಎದು ಡಯಾಮೀಟರ್ ಏನಾಗಿದೆ ಬಿ ಡಯಾಮೀಟರ್ಗಿಂತ ಡಬಲ್ ಇದೆ. ಬಿದು ಡಯಾಮೀಟರ್ 50 ಇದ್ದರೆ ಏನಿರುತ್ತೆ 100 ಇರುತ್ತೆ. ಬಿದು ನನಗೆ 200 ಇತ್ತಂದರೆ ಬಿದು ನನಗೆ 200 ಇತ್ತಂದರೆ ಏದೇನಾಗುತ್ತೆ 400. ಬಿದು ನನಗೇನಾದರೂ 100 ಇತ್ತಂದರೆ ಏದು ಡಯಾಮೀಟರ್ 200 ಇರುತ್ತೆ. ಅಂದರೆ ಬಿದು ಏನಿದೆ ಅದು ಡಬಲ್ ಏದು ಡಯಾಮೀಟರ್ ಆಗಿರುತ್ತೆ. ಸೊ ಇಲ್ಲಿವರೆಗೂ ಅದಾಯ್ತಾ. ದ ಡಯಾಮೀಟರ್ ಆಫ್ ಶಾಫ್ಟ್ ಎ ಈಸ್ ಟ್ವೈಸ್ ದಿ ಡಯಾಮೀಟರ್ ಆಫ್ ಶಾಫ್ಟ್ ಬಿ. ಓಕೆ, ಬೋತ್ ಆರ್ ಮೇಡ್ ಅಪ್ ಆಫ್ ಸೇಮ್ ಮೆಟೀರಿಯಲ್. ಸೊ ಬೋತ್ ಶಾಫ್ಟ್ ಏನು ಮಾಡಿದ್ದಾನೆ, ಬೋತ್ ಶಾಫ್ಟ್ಸ್ ಆರ್ ಮೇಡ್ ಅಪ್ ಆಫ್ ಸೇಮ್ ಮೆಟೀರಿಯಲ್. ಎರಡೂ ಶಾಫ್ಟು ಒಂದೇ ಮಟೀರಿಯಲಿಂದ ಮಾಡಿದ್ವಿ. ಇದು ಇಂಪಾರ್ಟೆಂಟ್ ಡಾಟಾನೇ. ಓಕೆ, ಬೋತ್ ಶಾಫ್ಟ್ಸ್ ಆರ್ ಮೇಡ್ ಅಪ್ ಆಫ್ ಸೇಮ್ ಮೆಟೀರಿಯಲ್. ನೆಕ್ಸ್ಟ್ ಇನ್ನೊಂದು, ಅಸ್ಯೂಮಿಂಗ್ ದಟ್ ಬೋತ್ ಶಾಫ್ಟ್ಸ್ ಟು ರೊಟೇಟ್ ಅಟ್ ದಿ ಸೇಮ್ ಸ್ಪೀಡ್. ಎರಡೂ ಶಾಫ್ಟ್ ಏನಾಗ್ತಿದ್ದಾವೆ, ಎರಡೂ ಶಾಫ್ಟು ಸೇಮ್ ಸ್ಪೀಡಲ್ಲಿ ರೊಟೇಟ್ ಆಗ್ತಿದೆ. both rotate at same speed. ಸೊ ಎರಡು ಶಾಫ್ಟ್ ಏನಾಗ್ತಿದೆ ಸೇಮ್ ಸ್ಪೀಡಲ್ಲಿ. ಎ ಶಾಫ್ಟ್ ನನಗೆ 200 RPM ಇದ್ದರೆ ಬಿ ಶಾಫ್ಟು 200 RPM ಇರುತ್ತೆ. ಎ ಶಾಫ್ಟ್ ನನಗೆ ಕಾಪರ್ ಇದ್ದರೆ ಬಿ ಶಾಫ್ಟು ಕಾಪರ್ ಮೆಟೀರಿಯಲಿಂದಲೇ ಮಾಡುತ್ತೆ. ಸೊ ಎರಡು ಶಾಫ್ಟು ಸೇಮ್ ಮೆಟೀರಿಯಲ್, ಎರಡು ಶಾಫ್ಟು ರೊಟೇಟ್ ಆಗ್ತಿರೋದು ಸೇಮ್ ಸ್ಪೀಡಲ್ಲಿ ರೊಟೇಟ್ ಆಗ್ತಿದೆ. ಅಂಥ ಸಂದರ್ಭದಲ್ಲಿ ಈ ಕಂಡೀಷನ್ಸಲ್ಲಿ ಏದು ಡಯಾಮೀಟ್ರು ಬಿಗಿಂತ ಡಬಲ್ ಇದೆ, ಎರಡು ಶಾಫ್ಟು ಸೇಮ್ ಮಟೀರಿಯಲಿಂದ ಮಾಡಿದ್ವಿ, ಎರಡು ಶಾಫ್ಟು ಸೇಮ್ ಸ್ಪೀಡಲ್ಲಿ ರೊಟೇಟ್ ಆಗ್ತಿದೆ. ಇಂಥ ಕಂಡೀಷನಲ್ಲಿ ಮ್ಯಾಕ್ಸಿಮಮ್ ಪವರು ಬಿಯಿಂದ ಮ್ಯಾಕ್ಸಿಮಮ್ ಪವರು ಎಷ್ಟು ಪಟ್ಟು ಟ್ರಾನ್ಸ್ಮಿಟ್ ಆಗಿದೆ ಅಂತ ಕೇಳ್ತಾನೆ. ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಮಿಟೆಡ್ ಬೈ ಬಿ ಈಸ್. ಸೊ ಬಿಯಿಂದ ಎಷ್ಟು ಪಟ್ಟು ಬಿಯಿಂದ ಎಷ್ಟು ಮ್ಯಾಕ್ಸಿಮಮ್ ಪವರು ಟ್ರಾನ್ಸ್ಮಿಟ್ ಆಗ್ತಾ ಇದೆ ಅಂತ ಕೇಳ್ತಾನೆ. ಏನು ಸೇಮ್ ಇದೆನಾ, ಏದು ಪವರ್ ಎಷ್ಟಿದೆ ಅಷ್ಟೇ ಪವರ್ ಟ್ರಾನ್ಸ್ಮಿಟ್ ಆಗ್ತಿದ್ದಾನೆ ಬಿಯಿಂದನು, ಅಥವಾ ಏದು ಎಷ್ಟು ಪವರ್ ಇದೆ, ಏದು ಹಾಫ್ ಆಫ್ ದಿ ಅಂದರೆ ಏದು ಎಷ್ಟು ಪವರ್ ಇದೆ ಅದರಲ್ಲಿ ಅರ್ಧ ಟ್ರಾನ್ಸ್ಮಿಟ್ ಆಗ್ತಿದೆ ಬಿ ಇದು ಸೆಕೆಂಡ್ ಆಪ್ಷನು. ಮೂರನೇ ಆಪ್ಷನ್ ಏನಂದರೆ ಏದು ಎಷ್ಟು ಪವರ್ ಇದೆ ಅದರಲ್ಲಿ 1/8, ಏದು ಎಷ್ಟು ಪವರ್ ಇದೆ ಅದರಲ್ಲಿ 1/8 ಅಷ್ಟು ಬಿ ಟ್ರಾನ್ಸ್ಮಿಟ್ ಮಾಡ್ತಿದ್ದಾನೆ. ಡಿ ಆಪ್ಷನು ಎಷ್ಟು ಪವರ್ ಟ್ರಾನ್ಸ್ಮಿಟ್ ಮಾಡ್ತಿದೆ ಅದರಲ್ಲಿ 1/4 ಅಷ್ಟು ಪವರು ಬಿ ಟ್ರಾನ್ಸ್ಮಿಟ್ ಮಾಡ್ತಿದೆಯಾ ಅಂತ ಕೇಳ್ತಿದ್ದಾನೆ. ಸೊ ನೋಡೋಣ, ಕ್ಯಾಲ್ಕುಲೇಷನ್ ಮಾಡಿದ್ರೇ ನಮಗೆ ಈ ಒಂದು ನ್ಯೂಮರಿಕಲ್ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ. ಸೊ ನೋಡಿ, ನಿಮ್ಗೆ ಗೊತ್ತಿರಬೇಕು ವಿನು ಏನಪ್ಪ ಗೊತ್ತಿದೆ ಅಂದರೆ ಯಾವಾಗ ವೆನ್ two shafts are made up of same material, and rotate ಎರಡು ಶಾಫ್ಟು and rotate at same speed, ಎರಡು ಶಾಫ್ಟು ಸೇಮ್ ಸ್ಪೀಡಲ್ಲಿ ರೊಟೇಟ್ ಆಗ್ತಿದ್ರೆ we know when two shafts are made up of same material and rotate at same speed ಏನಾಗಿರುತ್ತೆ ಕಂಡೀಷನ್ ಅಂದರೆ ಪವರ್ ಟ್ರಾನ್ಸ್ಮಿಟೆಡ್ ಏನಾಗಿರುತ್ತೆ, ಪವರ್ ಟ್ರಾನ್ಸ್ಮಿಟೆಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿ ಕ್ಯೂಬ್ಗೆ ಈಕ್ವಲ್ ಆಗಿರುತ್ತೆ. ಸೊ ಯಾವಾಗ ಎರಡು ಶಾಫ್ಟು ಸೇಮ್ ಮಟೀರಿಯಲ್ಲು ಸೇಮ್ ಸ್ಪೀಡಲ್ಲಿ ರೊಟೇಟ್ ಆಗ್ತಿದ್ದಾಗ ಆ ಎರಡು ಶಾಫ್ಟದ್ದು ಪವರ್ ಯಾವ ರೀತಿಯಲ್ಲಿ ಇರುತ್ತೆ ಅಂದರೆ ಎರಡು ಶಾಫ್ಟದ್ದು ಪವರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಡಿ ಪವರ್ 3 ಅಂದರೆ ಶಾಫ್ಟದ ಡಯಾಮೀಟ್ರಿನ ಕ್ಯೂಬ್ಗೆ ಪ್ರಪೋರ್ಷನಲ್ ಆಗಿರುತ್ತೆ. ಓಕೆ, ಶಾಫ್ಟದ ಡಯಾಮೀಟ್ರದ್ದು
ಶಾಫ್ಟಿನ ಡಯಾಮೀಟ್ರಿಗೆ ಪ್ರಪೋರ್ಷನ್ ಆಗಿರುತ್ತೆ ಪವರ್. ಅಂದರೆ ಇಲ್ಲಿ ಅರ್ಥ ಏನಾಗುತ್ತೆ, ಸೊ ಇವಾಗ ಈ ಒಂದು ರಿಲೇಷನಿಂದನೇ ನಾವು ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಪವರ್ ಏನಾಗಿದೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿ ಕ್ಯೂಬ್. ಯಾಕಂತ ಹೇಳ್ತೀವಿ ಅಂದರೆ ಇದ್ರದ್ದು ನಿಮಗೆ ಹೇಗೆ ಇದು ಸೊ ನೀವು ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸಲ್ಲಿ ಬೆಂಡಿಂಗ್ ಮೂಮೆಂಟ್ ಇಕ್ವೇಷನು ಮತ್ತು ಥಿಯರಿ ಆಫ್ ಟಾರ್ಷನ್ ಒಳಗಡೆ ಟಾರ್ಷನಲ್ ಇಕ್ವೇಷನ್, ಬೆಂಡಿಂಗ್ ಈಕ್ವೇಷನು ಟಾರ್ಷನಲ್ ಇಕ್ವೇಷನ್ ಏನಿದೆ ಆ ಎರಡು ಈಕ್ವೇಷನಲ್ಲಿ ನಮಗೆ ಬೆಂಡಿಂಗ್ ಈಕ್ವೇಷನು ಥಿಯರಿ ಆಫ್ ಬೆಂಡಿಂಗ್ ಆಯಿತು. ಥಿಯರಿ ಆಫ್ ಟಾರ್ಷನಲ್ಲಿ ಟಾರ್ಷನಲ್ ಇಕ್ವೇಷನ್ ಬರುತ್ತೆ. ಏನದು T/J = Gθ/L = τ/r. ಸೊ ಇದನ್ನು ನಾವು ಟಾರ್ಷನಲ್ ಇಕ್ವೇಷನ್ ಅಂತ ಕರಿತೀವಿ. ಈ ಟಾರ್ಷನಲ್ ಇಕ್ವೇಷನ್ ಯೂಸ್ ಮಾಡಿಕೊಂಡು ಇದನ್ನು ನಾವು ಡಿರೈವ್ ಮಾಡ್ಕೊಂಡಿರ್ತೀವಿ. ಈ ಟಾರ್ಷನಲ್ ಇಕ್ವೇಷನ್ ಯೂಸ್ ಮಾಡಿಕೊಂಡು ನಾವು ಡಿರೈವ್ ಮಾಡಿದಾಗ ಏನು ಗೊತ್ತಾಗುತ್ತೆ ಅಂದರೆ, ಪವರ್ ಬಂದು ಯಾವಾಗ ಎರಡು ಶಾಫ್ಟು ಸೇಮ್ ಮೆಟೀರಿಯಲ್ ಸೇಮ್ ಸ್ಪೀಡಲ್ಲಿ ರೊಟೇಟ್ ಆಗ್ತಿದೆ ಅಂತಂದಾಗ ನಮಗೆ ಅಲ್ಲಿ ಏನು ಬರುತ್ತೆ ಅಂದರೆ ರಿಲೇಷನು P is directly proportional to torque is directly proportional to d ಕ್ಯೂಬ್ ಅಂತ ಬರುತ್ತೆ. ಸೊ ನಾವು ಈ ರಿಲೇಷನಲ್ಲಿ ಪವರ್ಗೆ ಡಯಾಮೀಟರ್ ತೊಗೊಂಡ್ರೆ ನಾನು ಬರ್ಕೊಂಡಂಥ ರಿಲೇಷನ್ ಎಕ್ಸಿಸ್ಟ್ ಆಗುತ್ತೆ. ಯಾವುದು ಇದು, ಯಾವಾಗ ಎರಡು ಶಾಫ್ಟು ಸೇಮ್ ಮೆಟೀರಿಯಲು ಸೇಮ್ ಸ್ಪೀಡಲ್ಲಿ ರೊಟೇಟ್ ಆಗ್ತಿದ್ದಾಗ ಇವು ಮೂರು ಒಂದಕ್ಕೊಂದು ಪ್ರಪೋರ್ಷನಲ್ ಆಗಿರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಹಾಗಿದ್ದಾಗ ದೇರ್ಫೋರ್ ನಮಗೇನು ಕೇಳಿದಾನೆ, ಪವರ್ ಟ್ರಾನ್ಸ್ಮಿಟೆಡ್ ಬೈ ಶಾಫ್ಟ್ ಎ ಟು ಪವರ್ ಟ್ರಾನ್ಸ್ಮಿಟೆಡ್ ಬೈ ಶಾಫ್ಟ್ ಬಿ ನಾನು ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ದೀನಿ ಇಲ್ಲಿ ಯಾಕಂದರೆ ನನಗೆ ಶಾಫ್ಟ್ ಬಿ ಎಷ್ಟು ಪವರ್ ಟ್ರಾನ್ಸ್ಮಿಟ್ ಮಾಡ್ತಿದೆ ಅಂತ ತಿಳ್ಕೊಬೇಕು ಕಂಪೇರ್ಡ್ ಟು ಶಾಫ್ಟ್ ಎ. ಅದನ್ನು ತಿಳ್ಕೊಳ್ಬೇಕಾದ್ರೆ ನಾನು ರೇಷಿಯೋ ಮಾಡ್ಕೊಳ್ತಾ ಇದ್ದೀನಿ. PA to PB DA to diameter of A shaft to the diameter power 3 to B shaft to the diameter power 3. ಓಕೆ, ಈಗ ಡಾಟಾದಲ್ಲಿ ನಮಗೇನು ಕೊಟ್ಟಿದ್ರು, ಶಾಫ್ಟ್ ಪವರ್ ಎ ಟು PA to PB ನಿಮಗಿಲ್ಲಿ ಇದೇನು ಡಯಾಮೀಟರ್ ಆಫ್ ಎನಾ, ಡಯಾಮೀಟರ್ ಆಫ್ ಏನಾಗಿದೆ 2 times ಡಯಾಮೀಟರ್ ಆಫ್ ಬಿ ಆಗಿದೆ ಅಲ್ವಾ. ಹಾಗಾಗಿ DA ಜಾಗದಲ್ಲಿ 2 times DB ಅಂತ ಹಾಕಿ, 2 times DB 2, ಇಲ್ಲೇನಿದೆ DB ಇದೆ ಕೆಳಗಡೆ, ಹೋಲ್ ಪವರ್ 3. ಇದನ್ನು ನಾನು ನಿಮ್ಗೆ ನೆನಪಿರಬೇಕು, A/m ಡಿವೈಡೆಡ್ ಬೈ B/m ಅಂತಿದ್ರೆ A/B ಹೋಲ್ ಪವರ್ m ಅಂತ ಬರ್ಕೊಳ್ಬೋದು. ಓಕೆ, A/m ಬೈ B/m ಅಂತಿದ್ರೆ A/B ಹೋಲ್ ಪವರ್ m ಅಂತ ಬರ್ಕೋಬೋದು. ಬೇಸಸ್ಸು ಪವರ್ಸು ಸೇಮ್ ಇದ್ದರೆ ಬೇಸಸ್ನ ಈ ಥರ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ A/m ಬೈ B/m A/B ಹೋಲ್ ಪವರ್ m ಅಂತ ಬರ್ಕೊಂಡಿದ್ದೀನಿ ಅಷ್ಟೇ. ಈಗ PA to PB ಸೊ ಇಲ್ಲೇನಾಗುತ್ತೆ, DB ಕ್ಯಾನ್ಸಲ್, 2 power 3 ಆಯಿತು ಹೌದಾ. DB ಕ್ಯಾನ್ಸಲ್ ಆದರೆ 2 power 3, 2 power 3 ಎಷ್ಟು 8 ಆಯಿತು ಕರೆಕ್ಟಾ. ಸೊ PA to PB ನಿಮಗೇನಾದರೂ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಇದನ್ನು PA = 8 times PB. ಸೊ ಇದರಿಂದ ನೀವೇನು ಅರ್ಥ ಮಾಡ್ಕೋಬೋದು, ಪವರ್ ಟ್ರಾನ್ಸ್ಮಿಟೆಡ್ ಬೈ ಶಾಫ್ಟ್ ಎ ಈಸ್ 8 times ದಿ ಪವರ್ ಟ್ರಾನ್ಸ್ಮಿಟೆಡ್ ಬೈ ಶಾಫ್ಟ್ ಬಿ. ಸೊ ನಿಮಗೆ ಶಾಫ್ಟ್ ಎಗೆ ಕಂಪೇರ್ ಮಾಡಿ ಅಂತ ಕೇಳಿದ್ರೆ ಶಾಫ್ಟ್ ಎಗೆ ಶಾಫ್ಟ್ ಬಿಗೆ, ಶಾಫ್ಟ್ ಎ ನೋಡಿಕೊಂಡ್ರೆ ಎಷ್ಟಾಗ್ತಿದೆ ಇಲ್ಲಿ ನೋಡಿ, ಡಯಾಮೀಟ್ರ್ ಏನಾಗಿದೆ 2 ಪಟ್ಟು ಜಾಸ್ತಿ ಇದೆ ಬಿಗಿಂತ. ಅದೇ ರೀತಿಯಲ್ಲಿ ಎದು ಪವರ್ ನೋಡಿಕೊಂಡ್ರೆ ಶಾಫ್ಟ್ ಎಯಿಂದ ಪವರ್ ಎಷ್ಟು ಟ್ರಾನ್ಸ್ಮಿಟ್ ಆಗ್ತಿದೆ ಅಂತ ಕೇಳಿದ್ರೆ 8 ಪಟ್ಟು ಜಾಸ್ತಿ ಟ್ರಾನ್ಸ್ಮಿಟ್ ಮಾಡ್ತಿದೆ ಬಿ ಕಂಪೇರ್ ಮಾಡಿದ್ರೆ. ನನಗೆ ಬಿ ಏನಾದರೂ 20 ಕಿಲೋವ್ಯಾಟ್ ಅಷ್ಟು ಪವರ್ ಏನಾಗುತ್ತೆ, 20 × 8 ಅಂದರೆ 100 ಅಷ್ಟು ಕಿಲೋವ್ಯಾಟ್ ಎ ಟ್ರಾನ್ಸ್ಮಿಟ್ ಮಾಡ್ತಿರುತ್ತೆ. ಓಕೆ, ಸೊ ಇನ್ ಕೇಸ್ ಏನಾದರೂ ನನಗೆ ಬಿ ಪವರು 20 ಕಿಲೋವ್ಯಾಟ್ ಇತ್ತಂದರೆ ಈ ರಿಲೇಷನ್ ಪ್ರಕಾರ ಏನಾಗುತ್ತೆ, ಶಾಫ್ಟ್ ಎ ಎಷ್ಟಾಗುತ್ತಾಗ 20 × 8 ಅಂದರೆ 160 ಕಿಲೋವ್ಯಾಟ್ ಅಷ್ಟು ಪವರು ಎ ಟ್ರಾನ್ಸ್ಮಿಟ್ ಮಾಡ್ತಾಯಿದೆ. ಯಾಕಂದರೆ 8 times ದಿ ಪವರ್ ಬಿ ಶಾಫ್ಟ್ ಎಷ್ಟು ನನಗೆ ಟ್ರಾನ್ಸ್ಮಿಟ್ ಅದಕ್ಕೆ 8 ಪಟ್ಟು, ಯಾವಾಗ ಎಗೆ ಮತ್ತು ಬಿ ಕಂಪೇರ್ ಮಾಡಿದೆ. ಬಟ್ ಕ್ವಶನಲ್ಲಿ ನಮಗೇನು ಕೇಳಿದ್ದಾನೆ, ಕ್ವಶನಲ್ಲಿ ನಮಗೇನು ಕೇಳಿದ್ದಾನೆ, ಬಿ ಶಾಫ್ಟು ಎಷ್ಟು ಪವರ್ ಟ್ರಾನ್ಸ್ಮಿಟ್ ಮಾಡ್ತಿದೆ ಕಂಪೇರ್ಡ್ ಟು ಎ ಅಂತ ಕೇಳ್ತಿರೋದು ಅಲ್ವಾ. ಸೊ ಹಾಗಾಗಿದ್ದಾಗ ನಾವೇನು ಮಾಡ್ಕೊಳ್ಳೋಣ, ಈಗ ಇಲ್ಲಿಂದ ಬಿಗೆ ಬರ್ಕೊಳ್ಳಿ, PB PB ಇಲ್ಲಿ ಇಟ್ಕೊಳ್ಳಿ, 8ನ ಕೆಳಗಡೆ ಕಳಿಸ್ಬಿಟ್ರೆ 1/8 PA ಆಗುತ್ತೆ ಕರೆಕ್ಟಾ. 8 ಕೆಳಗಡೆ ಬರುತ್ತೆ 1/8 PA ಕರೆಕ್ಟಾ, ಇದೇ ರಿಲೇಷನಾ. ಸೊ ಪವರ್ ಟ್ರಾನ್ಸ್ಮಿಟೆಡ್ ಬೈ ಶಾಫ್ಟ್ ಬಿ ಏನಾಗಿದೆ 1/8 times ದಿ ಪವರ್ ಟ್ರಾನ್ಸ್ಮಿಟೆಡ್ ಬೈ ಶಾಫ್ಟ್ ಎ. ಎಷ್ಟು ಪವರ್ ಬರ್ತಿದೆಯೋ ಅದರಲ್ಲಿ 1/8 ಅಷ್ಟು ಪವರು ಬಿ ಟ್ರಾನ್ಸ್ಮಿಟ್ ಮಾಡ್ತಿದೆ. ಸೊ ಇಲ್ಲಿ 1/8 ಅಷ್ಟು ಪವರ್ ಎ ಅಂದರೆ ಶಾಫ್ಟ್ ಎದು ಏನು ಪವರ್ ಇದೆ ಅದರೊಳಗೆ 1/8 ಅಷ್ಟು ಪವರು ಬಿ ಶಾಫ್ಟ್ ಟ್ರಾನ್ಸ್ಮಿಟ್ ಮಾಡ್ತಿದೆ. ಇಷ್ಟೇ ನೋಡ್ರಿ ರಿಲೇಷನ್. ಸೊ ನಿಮಗೆ ಇದು ವೆರಿ ಇಂಪಾರ್ಟೆಂಟ್, ಇದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಈ ಥಿಯರಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಶಾಫ್ಟ್ ಎ ಎಷ್ಟು ಟ್ರಾನ್ಸ್ಮಿಟ್ ಮಾಡ್ತಿದ್ದು 8 times ಶಾಫ್ಟ್ ಬಿಗೆ ಕಂಪೇರ್ ಮಾಡಿ ಮಾಡ್ಕೊಳ್ತಿತ್ತು. ಶಾಫ್ಟ್ ಎ ಎಷ್ಟು ಟ್ರಾನ್ಸ್ಮಿಟ್ ಮಾಡ್ತಿದೆ ಅಂದರೆ 8 times ದಿ ಶಾಫ್ಟ್ ಬಿ ಅಷ್ಟು. ಅದೇ ನನಗೆ ಬಿ ಶಾಫ್ಟ್ ಎಷ್ಟು ಟ್ರಾನ್ಸ್ಮಿಟ್ ಮಾಡ್ತಿದೆ ಅಂದರೆ ಕಂಪೇರ್ಡ್ ಟು ಎ 1/8 times ದಿ ಎ, 1/8 times ದಿ ಎ ಶಾಫ್ಟ್ ಎಷ್ಟು ಟ್ರಾನ್ಸ್ಮಿಟ್ ಮಾಡ್ತಿದೆಯೋ ಅದರಲ್ಲಿ 1/8 ಅಷ್ಟು ಪವರ್ ಶಾಫ್ಟ್ ಬಿ ಟ್ರಾನ್ಸ್ಮಿಟ್ ಮಾಡ್ತಿದೆ.
ಇಷ್ಟನ್ನು ಅರ್ಥ ಮಾಡ್ಕೊಂಡ್ರೆ ಮುಗೀತು. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಈ ಒಂದು ವೀಡಿಯೋದಲ್ಲಿ ನಾವೇನೆಲ್ಲ ಕ್ವಶನ್ ಸಾಲ್ವ್ ಮಾಡಿದ್ವಿ ಎಲ್ಲವೂ ಇಂಪಾರ್ಟೆಂಟೇ. ಸೊ ಪ್ರಾಕ್ಟೀಸ್ ಮಾಡಿ. ಈ ಒಂದು ಕ್ವಶನ್ ಲಾಸ್ಟ್ದೇನಿದೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಸಲ 2 ಸಲ ಪ್ರಾಕ್ಟೀಸ್ ಮಾಡಿ. ಓಕೆ, ನಿಮಗೆ ನಾನು ಹೋಮ್ವರ್ಕಾಗಿ ಕೊಡ್ತಾಯಿದ್ದೀನಿ ಇನ್ನೊಂದನ್ನು. ಸೊ 2 ಪ್ರಶ್ನೆಗಳನ್ನ ನೀವು ಹೋಮ್ವರ್ಕಾಗಿ ತೊಗೊಳ್ಳಿ. ಮೊದಲನೇ ಪ್ರಶ್ನೆ ಏನಿದೆ ನೋಡಿ, 2 ಶಾಫ್ಟ್ಸ್ ಎ ಆ್ಯಂಡ್ ಬಿ, 2 ಶಾಫ್ಟ್ ಇದ್ದಾವೆ ಎ ಆ್ಯಂಡ್ ಬಿ, ಆರ್ ಮೇಡ್ ಅಪ್ ಆಫ್ ಸೇಮ್ ಮೆಟೀರಿಯಲ್ಸ್ ಆ್ಯಂಡ್ ಡಯಾಮೀಟರ್ ಆಫ್ ದಿ ಶಾಫ್ಟ್ ಸೇಮ್ ಮೆಟೀರಿಯಲ್. 2 ಶಾಫ್ಟ್ ಸೇಮ್ ಮೆಟೀರಿಯಲ್ನ ಮಾಡಿದ್ದಾರೆ. ಆ್ಯಂಡ್ ದ ಡಯಾಮೀಟರ್ ಆಫ್ ಶಾಫ್ಟ್ ಬಿ ಏನಾಗಿದೆ, ಟ್ವೈಸ್ ದಿ ಶಾಫ್ಟ್ ಎ. ಹೋದ ಸಲ ಶಾಫ್ಟ್ ಎದು ಟ್ವೈಸ್ ದಿ ಶಾಫ್ಟ್ ಬಿ ಆಗಿತ್ತು, ಇಲ್ಲಿ ಶಾಫ್ಟ್ ಬಿದು ಟ್ವೈಸ್ ದಿ ಶಾಫ್ಟ್ ಎ ಆಗಿದೆ. ಮತ್ತು ದ ರೇಷಿಯೋ ಆಫ್ ಪವರ್ ವಿಚ್ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಬೈ ಶಾಫ್ಟ್ ಎ ಟು ದ ಆಫ್ ದಿ ಶಾಫ್ಟ್ ಬಿ. ಸೊ ಇಲ್ಲಿ ರೇಷಿಯೋ ಕೇಳ್ತಾರೆ, ಪಿ ಎ ಟು ಪಿ ಬಿ, ದ ರೇಷಿಯೋ ಆಫ್ ಪವರ್ ಟ್ರಾನ್ಸ್ಮಿಟೆಡ್ ಬೈ ಶಾಫ್ಟ್ ಎ ಟು ಪವರ್ ಟ್ರಾನ್ಸ್ಮಿಟೆಡ್ ಬೈ ಶಾಫ್ಟ್ ಬಿ ನೀವು ಮಾಡಬೇಕು. ಸೊ ಆಪ್ಷನಲ್ಲಿ ಎ ಬಂದು 1/2, ಆಪ್ಷನ್ ಬಿ 1/4, ಆಪ್ಷನ್ ಡಿ 1/16. ಸೊ ಅದರ ರೇಷಿಯೋ ಪಿ ಎ ಟು ಪಿ ಬಿ, ದ ರೇಷಿಯೋ ಆಫ್ ಪವರ್ ಟ್ರಾನ್ಸ್ಮಿಟೆಡ್ ಬೈ ಶಾಫ್ಟ್ ಎ ಟು ದ ರೇಷಿಯೋ ಆಫ್ ಪವರ್ ಟ್ರಾನ್ಸ್ಮಿಟೆಡ್ ಬೈ ಶಾಫ್ಟ್ ಬಿ ಎಷ್ಟು ಅಂತ ಕೇಳ್ತಾನೆ. ವೆರಿ ಸಿಂಪಲ್ ಕ್ವಶನ್ ಇದು, ನಾನು ನಿಮಗೆ ಹೇಳಿರೋ ಥಿಯರಿನ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಎ 600 mm ಲಾಂಗ್ ಸ್ಟೀಲ್ ರಾಡ್, 600 mm ಲಾಂಗ್ ಸ್ಟೀಲ್ ರಾಡ್ ಅಂದರೆ ಆ ಸ್ಟೀಲ್ ರಾಡಿನ 600 ಲೆಂತ್ ಎಷ್ಟಿದೆ, 600 mm ಇದೆ. ಎಲಾಂಗೇಟ್ಸ್ ಬೈ 1.2 mm. ಎಷ್ಟು ಎಲಾಂಗೇಟ್ ಆಗ್ತಿದೆ, ಎಲಾಂಗೇಟ್ ಅನ್ನೋದ್ರ ಬದಲು ಎಕ್ಸ್ಟೆಂಡ್ಸ್, ಹೋದ್ಸಲ ಎಕ್ಸ್ಟೆಂಡ್ಸ್ ಅಂತ ಯೂಸ್ ಮಾಡಿದ್ವಿ, ಇಲ್ಲಿ ಎಲಾಂಗೇಟ್ ಅಂತ ಹೇಳಿದ್ದಾನೆ. ಸೊ ಎಲಾಂಗೇಟ್ ಯಾವಾಗ ಆಗುತ್ತೆ, ಲೋಡ್ ಬಿದ್ದಾಗೆ ಆಕ್ಟ್ ಆಗಬೇಕು. ಅದು ಲೋಡ್ ಎಂಥದ್ದು, ಕಂಪ್ರೆಸಿವ್ ಟೆನ್ಸೈಲ್ ಗೊತ್ತಿಲ್ಲ, ನೋಡಿದ್ರೆ ಗೊತ್ತಾಗೋದು ಮುಂದೆ. ಸೊ 600 mm ಲಾಂಗ್ ಸ್ಟೀಲ್ ರಾಡ್ ಎಲಾಂಗೇಟ್ಸ್ ಬೈ 1.2 mm ಅಂಡರ್ ಎ ಟೆನ್ಸೈಲ್ ಲೋಡ್. ಸೊ ಯಾವ ಲೋಡ್ ಆಕ್ಟ್ ಆಗಿದೆ, ಟೆನ್ಸೈಲ್ ಲೋಡ್ ಆಕ್ಟ್ ಆಗ್ತಿದೆ. ಸೊ ಟೆನ್ಸೈಲ್ ಲೋಡ್ ಆಗ್ತಿದ್ದಾಗ ಅದು ಬೀಮ್ ಏನಾಗಬೇಕು, ಎಕ್ಸ್ಟೆಂಡ್ ಆಗಬೇಕು ಆ ರಾಡ್. ಸೊ ಅದು ಡೆಲ್ಟಾ ಎಲ್ಲು 1.2 ಇಷ್ಟು ಲೆಂತ್ ಎಕ್ಸ್ಟೆಂಡ್ ಆಗಿದೆ. ಆ ಬಾರ್ದು ಅಥವಾ ಸ್ಟೀಲ್ ರಾಡ್ದು 600 mm ಒರಿಜಿನಲ್ ಲೆಂತ್ ಇದೆ. ಇಫ್ ದಿ ಒರಿಜಿನಲ್ ಡಯಾಮೀಟರ್, ಸೊ ಆ ಬಾರ್ದು ಒರಿಜಿನಲ್ ಡಯಾಮೀಟರ್ ಅಂದರೆ ಸರ್ಕ್ಯುಲರ್ ಬಾರ್ ಇದೆ ಅಂತ ಗೊತ್ತಾಯಿತು. ಒರಿಜಿನಲ್ ಡಯಾಮೀಟರ್ 1.2 mm 12 mm ಆದಾಗ ಡಯಾಮೀಟರ್ ಎಷ್ಟು 12 mm ಆಗಿದೆ. ಎಕ್ಸ್ಟೆನ್ಷನ್ ಎಷ್ಟು ಕೊಟ್ಟಿದ್ದಾನೆ, 1.2 mm ಕೊಟ್ಟಿದ್ದಾರೆ. ಒರಿಜಿನಲ್ ಲೆಂತ್ ಎಷ್ಟು ಕೊಟ್ಟಿದ್ದಾನೆ, 600 mm ಕೊಟ್ಟಿದ್ದಾರೆ, 600 mm. ಸೊ ಎಲ್ಲವೂ MM ಅಲ್ಲಿ ಇದ್ದಾವೆ, ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಯಂಗ್ಸ್ ಮಾಡ್ಯುಲಸ್ ಎಷ್ಟು ಅಂತ ಹೇಳಿದ್ದಾನೆ, 200 GPa ಅಂತ ಹೇಳಿದ್ದಾನೆ. ಆಪ್ಷನ್ ನೋಡಿ ಎಲ್ಲ MPN ಇದ್ದಾವೆ. ಸೊ ಕನ್ವರ್ಷನ್ ಮಾಡ್ಕೊಳ್ಬೇಕು. ವಾಟ್ ಈಸ್ ದಿ ಸ್ಟ್ರೆಸ್ ಇಂಡ್ಯೂಸ್ಡ್, ಎಷ್ಟು ಸ್ಟ್ರೆಸ್ ಇಂಡ್ಯೂಸ್ ಆಗಿದೆ ಅಂದರೆ ಸ್ಟ್ರೆಸ್ ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನು ನೀವು ಮಾಡಿ. ಗೊತ್ತಾಗಿಲ್ಲ ಅಂದರೆ ನಾನು ನೆಕ್ಸ್ಟ್ ಏನು ಮಾಡ್ತೀನಿ, ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು 2 ಸೊಲ್ಯೂಷನ್ಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಏನಾದರೂ ಸೊಲ್ಯೂಷನ್ಸ್ ಬಂತಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಎಷ್ಟು ಆನ್ಸರ್ ಬಂತಂತೇಳಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಹೇಳ್ತಾ ಇದ್ದೀನಲ್ಲ, ಈ ವಿಡಿಯೋದಲ್ಲಿ ಸಾಲ್ವ್ ಮಾಡೋಂಥ ಎಲ್ಲ ಕ್ವಶನ್ಸು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇಂಪಾರ್ಟೆಂಟು. ನೆಕ್ಸ್ಟ್ ವಿಡಿಯೋನು ಇದೇ ಥರನೇ ತರ್ತೀನಿ. ಸೊ ಯಾರೆಲ್ಲ ಮೆಕ್ಯಾನಿಕಲ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ಚಾನಲ್ನಲ್ಲಿ ಇನ್ನೂ ಕಂಟೆಂಟ್ ಭಾಳ ಇದೆ, ಯೂಸ್ ಮಾಡ್ಕೊಳ್ಳಿ. ಸೊ ಇದೇ ರೀತಿಯಲ್ಲಿ ಕಂಟೆಂಟಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.